ದೇರ್ ಆರ್ ಮೆನಿ ವೇಸ್ ಟು ಡೈ, ಬಟ್ ಐ ಚೋಸ್ ಆರ್ಟಿಕಲ್ 315 ಅಂತ ಹಾಕಿದೆ ಗೊತ್ತಾ. ಸೊ ದಿಸ್ ಈಸ್ UPSC. ಸೊ ಐ ಆಮ್ ಟೆಲ್ಲಿಂಗ್, ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ನಾನು ಯಾರಿಗೂ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅವನ ಪ್ರತಿಯೊಬ್ಬನಲ್ಲಿರುವಂಥ ಇಂಡಿವಿಜುವಲ್ ಕೆಪಾಸಿಟಿ ಅವನ ಹಬ್ಬಂಗೆ ಗೊತ್ತು. ಮಾಡೋಕ್ಕಾಗಲ್ಲ ಅಂದವ್ರ ಮುಂದೆನೇ ಚೆನ್ನಾಗಿ ಮಾಡಿ ತೋರಿಸಿ ಅಂತದ್ದು ಕರೆಕ್ಟಾ. ಪ್ರತಿಯೊಬ್ಬನ ಇಂಡಿವಿಜುವಲ್ ಕೆಪಾಸಿಟಿ ಅವನ ಹಬ್ಬಂಗೆ ಗೊತ್ತು. ಬಟ್ ಮಾಡೋ ರೀತಿ ಸರಿ ಇಲ್ಲ ಅಂದಾಗ ಉತ್ತಮವಾದಂತಹ ಸೋರ್ಸ್ಗಳಲ್ಲಿ ಹುಡುಕಿ ನಾಲೆಡ್ಜನ್ನು ತಗೊಳ್ಳಿ, ಅಡ್ವೈಸನ್ನು ತಗೊಳ್ಳಿ. ಒಂದೊಂದು ಸಬ್ಜೆಕ್ಟ್ ಒಬ್ಬೊಬ್ರು ಬೆಸ್ಟ್ ಇರ್ತಾರೆ, ಒಂದೊಂದು ಕಾನ್ಸೆಪ್ಟ್ಗೆ ಒಬ್ಬೊಬ್ರು ಬೆಸ್ಟ್ ಇರ್ತಾರೆ, ಒಂದೊಂದು ಪ್ರಾಬ್ಲಮ್ಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ಒಬ್ಬೊಬ್ರು ಬೆಸ್ಟ್ ಇರ್ತಾರೆ. ಆಸ್ಕ್ ದೆಮ್. ಒಂದು ಸಲ ಕೇಳಿ ನೀವು ಪ್ರಿಪರೇಷನ್ಗೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಟಿಲ್ ಎಂಡ್ ಯು ಶುಡ್ ನಾಟ್ ಚೇಂಜ್ ಯುವರ್ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ವರ್ಕ್ ಆಗಿರೋಂಥ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡು ಎವ್ರಿ ಡೇ ಯು ಹ್ಯಾವ್ ಟು ಫಾಲೋ, ಎವ್ರಿ ಡೇ ಯು ಹ್ಯಾವ್ ಟು ವೆರಿ ಥರೋಲಿ ನೀವು ಫಾಲೋ ಮಾಡ್ತಾ ಹೋಗ್ಬೇಕು. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಈಗ ಏಪ್ರಿಲ್ ಮಂತಲ್ಲಿ ಇನ್ನೊಂದು 20 ದಿನ ಟೈಮ್ ಇದೆ ಅಂತ ಅನ್ಕೊಳ್ಳಿ. ಇನ್ನು 20 ದಿನದಲ್ಲಿ ನೀವು ಏನು ಮಾಡಬೇಕು ಪ್ರತಿದಿನ ಅನ್ನೋದು ಗೊತ್ತಿರಬೇಕು ನಿಮಗೆ. ಆ ಲೆವೆಲ್ ಟೈಮ್ ಟೇಬಲ್ ಹಾಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ ನಿಮ್ಮ ಸೀರಿಯಸ್ ಅಟೆಂಪ್ಟ್ ಇರುತ್ತೆ, 2027 ಸೀರಿಯಸ್ ಅಟೆಂಪ್ಟ್ ಇರುತ್ತೆ ಅಂತ ಅನ್ಕೊಳ್ಳಿ. 2027 ಸೀರಿಯಸ್ ಅಟೆಂಪ್ಟ್ ಇಟ್ಕೊಂಡು ನೀವು ಈ ವರ್ಷ ಫಿಲಿಮ್ಸ್ ಕೂತ್ಕೊಳ್ಳೋಕ್ಕಾಗತ್ತಾ? ಓದ್ಬಾರ್ದು ದಡ್ಡತನ. ಇಲ್ಲ ನಾನು ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು IFOS ಇಲ್ಲ ಇನ್ನೊಂದು ಏನೋ ಒಂದು ಹಾಕಿರ್ತೀನಿ, ಸುಮ್ಮನೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರೀತೀನಿ, ಜಸ್ಟ್ ನೋಡ್ತೀನಿ ಅಂತ. ಆ ಟೈಮಲ್ಲಿ ನೀವು ಫಿಲಿಮ್ಸ್ ಕೂತ್ಕೊಂಡ್ರೆ ಏನಾಗುತ್ತೆ ಹೇಳಿ? ಯು ಆರ್ ಪ್ರಿಪೇರಿಂಗ್ ಫಾರ್ ದ ರಾಂಗ್. ಇದು ಯು ಹ್ಯಾವ್ ಟು ವರ್ಕ್ ಫಾರ್ ಮೇನ್ಸ್. ಮೇನ್ಸ್ಗೆ ಒಂದು 7 ತಿಂಗಳು 8 ತಿಂಗಳು ಟೈಮ್ ಸಿಗುತ್ತೆ. ಒಳ್ಳೆ ಆಪರ್ಚುನಿಟಿ. ಮೇನ್ಸ್ಗೆ ತುಂಬ ನೀಟಾಗಿ ಪ್ರಿಪೇರ್ ಆಗಬೇಕು. ಅದಾದ್ಮೇಲೆ ಫಿಲಿಮ್ಸ್ಗೆ ಓದಿ, ದಟ್ ಈಸ್ ಬೆಸ್ಟ್. ದಿಸ್ ಇಸ್ ಹೌ ಸ್ಟ್ರಾಟಜಿ ವರ್ಕ್ಸ್. ಸ್ಟ್ರಾಟಜಿ ಸ್ಮಾರ್ಟ್ ವರ್ಕ್ಗಳು ದಟ್ ಈಸ್ ನಾಟ್ ಈಸಿ. ಸ್ಟ್ರಾಟಜಿ ಸ್ಮಾರ್ಟ್ ವರ್ಕ್ ಅಂತ ಏನೇನು ಬಂದಿರುತ್ತೆ ಟಾಪರ್ಸ್ಗಳಾದ್ರೆ ನೀವೇನೇನು ಕೇಳ್ತೀರಿ ಅವೆಲ್ಲ ಅವ್ರ ಪಾಪ ಮಿಸ್ಟೇಕ್ ಮಾಡಿ ಕಲ್ತಿರ್ತಾರೆ. ಸೊ ಆ ಬೇರೆಯವ್ರ ಮಿಸ್ಟೇಕ್ಸ್ಗಳನ್ನು ನೀವೇನು ಮಾಡ್ತಾ ಹೋಗ್ಬೇಕು ಅಂದರೆ ಅದನ್ನ ನೋಡಿ ನೀವು ಕಲ್ತ್ಕೊ ಹೋಗ್ಬೇಕು. ಸೊ ಲೈಫ್ ಇಸ್ ವೆರಿ ಸ್ಮಾಲ್ ಟು ಮೇಕ್ ಮಲ್ಟಿಪಲ್ ಮಿಸ್ಟೇಕ್ಸ್. ಸೊ ಎಷ್ಟು ಮಿಸ್ಟೇಕ್ಸ್ಗಳಾಗುತ್ತೆ ಅಷ್ಟು ಮಿಸ್ಟೇಕ್ಸ್ಗಳು ನಾವು ಕಲಿತಾ ಹೋಗ್ತೀವಿ ಅಂತ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಕೋಟ್ ಇತ್ತು. ಸೊ ಮಿಸ್ಟೇಕ್ಸಿಂದ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಬರೀ ಮಿಸ್ಟೇಕ್ಗಳು ಮಾಡ್ತಾ ಹೋದೆ ಅಂತ. ಈ ರೀತಿ ಆಗಬಾರ್ದು. ಬೇರೆಯವ್ರ ಮಿಸ್ಟೇಕ್ಸಿಂದನೂ ಕಲಿತಾ ಹೋಗಬೇಕು. ಓಕೆ. ಸೊ ನೆಕ್ಸ್ಟ್ 2027 ಒಂದು ಟೈಮ್ ಟೇಬಲನ್ನು ಹೇಳ್ತೀನಿ ನಾನು. ಸೊ ಆ ರೀತಿ ಮಾಡ್ಕೊಳ್ತಾ ಹೋಗಿ. 2027 what you are going to, what you must do, not going to do, you must do. 2027 this is April month. Next comes May, June, July, August, September, October, November, December. You divide each total ಎಷ್ಟು ಮಂತ್ ಇದೆ? 8 ರಿಂದ 9 ತಿಂಗಳು ಟೈಮ್ ಇದೆ ನಿಮಗೆ. ಓಕೆನಾ? ಸೊ 2 ಮಂತ್ ಡಿವೈಡ್ ಮಾಡ್ಕೊಳ್ತಾ ಬನ್ನಿ. ಸೊ 2 ಮಂತ್ ಡಿವೈಡ್ ಮಾಡ್ಕೊಳ್ತಾ ಬಂದರೆ ಮೇ ಜೂನ್ ಆಲ್ಮೋಸ್ಟ್ 60 ಡೇಸ್, ಜುಲೈ ಆಗಸ್ಟ್ 62 ಡೇಸ್ ಬರುತ್ತೆ, 60 ಡೇಸು, ಸೆಪ್ಟೆಂಬರ್ ಅಕ್ಟೋಬರ್ 60 ಡೇಸು, ನವೆಂಬರ್ ಡಿಸೆಂಬರ್ 60 ಡೇಸು. ಕರೆಕ್ಟಾ? ಸೊ ಟೋಟಲ್ 4 ಡಿವಿಷನ್ಸ್. ಏಪ್ರಿಲ್ ಮಂತ್ ರಿಮೈನಿಂಗ್ 20 ಡೇಸ್. ಓಕೆ. ದೆರ್ ಆರ್ ಓನ್ಲಿ ಪ್ರಿಪ್ರೇಷನ್ ಡ್ಯೂರಿಂಗ್ ದಿಸ್ ಟೈಮ್ ಯು ಹ್ಯಾವ್ ಟು ಮೇಕ್ ಇಸ್ ಫಾರ್ ಮೇನ್ಸ್, ನಥಿಂಗ್ ಎಲ್ಸ್. ಮೇನ್ಸ್ ಓನ್ಲಿ. ಓಕೆನಾ? ಜೊತೆಗೆ ಪ್ರಿಲಿಮ್ಸ್ ಮಾಡ್ಕೊಳ್ತಾ ಹೋಗೋರಂತೆ. ಸೊ ಮೇನ್ಸ್ ಏಪ್ರಿಲ್ ರಿಮೈನಿಂಗ್ 20 ಡೇಸಲ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಸ್ಟ್ರಾಟಜಿಗಳನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು. ವಾಟ್ ಈಸ್ ಸ್ಟ್ರಾಟಜಿ ಅಂದರೆ ನಾನು ಮೇ ಜೂನಲ್ಲಿ ಏನು ಮಾಡ್ತೀನಿ, ಜುಲೈ ಆಗಸ್ಟಲ್ಲಿ ಏನು ಮಾಡ್ತೀನಿ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಏನು ಮಾಡ್ತೀನಿ, ನವೆಂಬರ್ ಡಿಸೆಂಬರ್ಲಿ ಏನು ಮಾಡ್ತೀನಿ. ಸೊ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಯಾವ್ಯಾವ ಸೋರ್ಸ್ ರೆಫರ್ ಮಾಡಬೇಕು, ಯಾವ್ಯಾವ ಸಬ್ಜೆಕ್ಟ್ ಓದ್ಕೋಬೇಕು. ಸೊ ಡೈಲಿ ಏನು ಮಾಡಬೇಕು, ವೀಕ್ಲಿ ಏನು ಮಾಡಬೇಕು, ಮಂತ್ಲಿ ಏನು ಮಾಡಬೇಕು. ಆ್ಯಂಡ್ ಆಫ್ಟರ್ ದ ಎಂಡ್ ಆಫ್ ದಿ ಎವ್ರಿ ಸಬ್ಜೆಕ್ಟ್, ದಟ್ ಈಸ್ ಆಫ್ಟರ್ ಎಂಡ್ ಆಫ್ ಎವ್ರಿ 2 months ವಾಟ್ ಐ ಶುಡ್ ಡೂ. ದಿಸ್ ಮಸ್ಟ್ ಬಿ ಇನ್ ಯುವರ್ ಹೆಡ್. ಅಂಡರ್ಸ್ಟುಡ್? ಸೊ ಈ ಸ್ಟ್ರಾಟಜಿಯನ್ನು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಕಲೆಕ್ಟಿಂಗ್ ದಿ ನೋಟ್ಸ್. ಏನೇನು ಬೇಸಿಕ್ ನೋಟ್ಸ್ಗಳು ಪ್ರತಿ ಸಬ್ಜೆಕ್ಟ್ಗೆ ಬೇಕು. ಸೊ ನಾನು ಇಲ್ಲಿ ಸುಮಾರು ಹೇಳಿರ್ತೀನಿ. ಮತ್ತೆ ನಿಮಗೆ ಯಾವುದು ಕನ್ನಡದಲ್ಲಿ ಬರೆಯುವಂಥವ್ರು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬರೆಯುವಂಥವ್ರು ಇಂಗ್ಲೀಷಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಕಲೆಕ್ಟಿಂಗ್ ದ ನೋಟ್ಸ್. ಓಕೆ. ನೆಕ್ಸ್ಟ್ ಅದಾದಮೇಲೆ ಟೇಕಿಂಗ್ ಗೈಡೆನ್ಸ್ ಬೈ ಮೀಟಿಂಗ್ 4-5 ಮೆಂಟರ್ಸ್. ಒಂದು 4-5 ಜನ ಮೆಂಟರ್ಸ್ಗಳು ಯಾರ್ಯಾರು ಬೆಸ್ಟ್ ಇರ್ತಾರೆ ಅವ್ರ ಹತ್ರ ಎಲ್ಲರ ಹತ್ರ ಹೋಗಿ ಕೇಳಿ, ನಿಮ್ಗೆ ಯಾರು ಬೆಸ್ಟ್ ಅನಿಸ್ತಾರೆ. ಸೊ ಕೇಳಿ ಅವ್ರ ಹತ್ರ ನಾನೊಂದು ಸ್ಟ್ರಾಟಜಿ ಹಾಕೊಂಡಿದ್ದೀನಿ ಸರ್, ನಾನೊಂದು ನೋಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದು ಬೆಸ್ಟಾ ಅಥವಾ ಆಲ್ಟರ್ನೇಟಿವ್ ಯಾವುದಾದ್ರು ತೋರಿಸ್ತೀರಾ ಅಂತ, ಸಜೆಸ್ಟ್ ಮಾಡ್ತೀರಾ ಅಂತ. ಇದಕ್ಕೆ ಏಪ್ರಿಲ್ 20 ಇಟ್ಸ್ ಅ ಬಫರ್ ಕಂಪ್ಲೀಟ್ಲಿ ಬಫರ್ ಆಗಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಯಾವುದಾದ್ರೂ ಇನ್ಕಂಪ್ಲೀಟೆಡ್ ಸಬ್ಜೆಕ್ಟ್ ಇರ್ತದಲ್ಲ, ಇನ್ಕಂಪ್ಲೀಟೆಡ್ ಸಬ್ಜೆಕ್ಟ್ಸ್ ಈ 20 ದಿನದಲ್ಲಿ ಮುಗಿಸ್ಕೊಡಿ. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಏಪ್ರಿಲ್ 20 ಡೇಸ್ ಸ್ಟ್ರಾಟಜಿ. ಇನ್ನೇನು ಇಲ್ಲ, ಯಾವ ಸಬ್ಜೆಕ್ಟ್ ತಗೊಳಕ್ಕೆ ಹೋಗ್ಬೇಡಿ. ಯಾವುದಾದ್ರೂ ಆಗಿಲ್ಲದೆ ಇರೋ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿಲ್ಲ, ಮುಗಿಸ್ಕೊಳ್ಳಿ.
ಅದಾದಮೇಲೆ ಒಂದು ಗೈಡೆನ್ಸ್ 4-5 ಜನ, ಈಗ ಫಾರ್ ಎಕ್ಸಾಂಪಲ್ ನಾನು ಇರ್ತೀನಿ, ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಇರ್ತಾರೆ, ಬಸವರಾಜ್ ಜವಳಿ ಸರ್ ಇರ್ತಾರೆ, ಪಾಟೀಲ್ ಸರ್ ಇರ್ತಾರೆ, ದಶರಥ್ ಸರ್ ಇರ್ತಾರೆ. ಸೊ ಮತ್ತೆ ಲೆಕ್ಚರ್ಸ್ಗಳು ಒಂದು 3-4 ಜನ ಲೆಕ್ಚರ್ಸ್ಗಳು ಚೆನ್ನಾಗಿರ್ತಾರೆ. ಅವ್ರ ಹತ್ರ ಹೋಗಿ ಕೇಳಿ. ದಿಸ್ ಇಸ್ ಗೈಡೆನ್ಸ್. ಸ್ಟ್ರಾಟಜಿ ನಾನು ಹೇಳ್ತೀನಿ ಏನೇನು ಮಾಡಬೇಕು ಸ್ಟ್ರಾಟಜಿ ಅಂತ, ಪ್ರಿಪರೇಷನ್ ಸ್ಟ್ರಾಟಜಿ. ನೋಟ್ಸ್ ನಾನು ನೋಟ್ಸ್ ಹೇಳಿರ್ತೀನಿ, ಸಾಧ್ಯ ಅಷ್ಟು ನೋಟ್ಸ್ಗಳು ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ನೀವು ತಗೊಳ್ತಾ ಹೋಗ್ಬೋದು. ಅದರ್ವೈಸ್ ಸಿಗ್ತಾ ಇರುತ್ತೆ, ಮಾರ್ಕೆಟಲ್ಲಿ ಸಿಗೋಂಥವನ್ನೇ ಹೇಳಿರ್ತೀನಿ, ಫಾಲೋ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇನ್ಕಂಪ್ಲೀಟ್ ಸಬ್ಜೆಕ್ಟ್ ಏನಿರುತ್ತೆ ಕಂಪ್ಲೀಟ್ ಮಾಡ್ಕೊಳ್ಳೋಂಥದ್ದು. ಸೊ ಏಪ್ರಿಲ್ 20 days ಇಸ್ ಅ ಬಫರ್. ಯು ಆರ್ ನಾಟ್ ಡೂಯಿಂಗ್ ಎನಿ ಸೀರಿಯಸ್ ವರ್ಕ್ ಹಿಯರ್, ಯು ಆರ್ ಜಸ್ಟ್ ಡೂಯಿಂಗ್ ದ ಬಫರ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಆ್ಯಂಡ್ ಇದ್ರ ಏಪ್ರಿಲಲ್ಲೇ ಸೊ 1-2 ವಿಡಿಯೋ ನೋಡಿ. ಯಾವುದು ಆರ್ಟ್ ಆಫ್ ಆನ್ಸರ್ ರೈಟಿಂಗು. ನಾನು ಎಂಟೈರ್ ನಂದು ಮೆಂಟರ್ಶಿಪ್ ಸ್ಟಾರ್ಟ್ ಆಗಿತ್ತವಿಂದ ಇವತ್ತುವರೆಗೂ 1,000 ಸಲ ಹೇಳಿದ್ದೀನಿ ನಾನು ಈ ವಿಡಿಯೋ ಬಗ್ಗೆ. ದ ಇಂಪಾರ್ಟೆನ್ಸ್ ಆಫ್ ದಿಸ್ ವಿಡಿಯೋ ಯು ಕ್ಯಾನ್ ನೆವರ್ ಇಮ್ಯಾಜಿನ್, ಅಷ್ಟು ಇಂಪಾರ್ಟೆಂಟ್ ಅದು ಆರ್ಟ್ ಆಫ್ ಆನ್ಸರ್ ರೈಟಿಂಗ್. ನೆಕ್ಸ್ಟ್ ಅದಾದಮೇಲೆ ದೇರ್ ಇಸ್ ಹೌ ಟು ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್ ಇನ್ ಎಸ್ಸೆ. ಹೌ ಟು ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್ ಇನ್ ಎಸ್ಸೆ. ಓಕೆ, ಸೊ ಇಷ್ಟು. ಅದಾದಮೇಲೆ ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ಸಮ್ ಟಾಪರ್ ಕ್ಲಾಸ್ ಇನ್ ಆಲ್ ದ ಇನ್ಸ್ಟಿಟ್ಯೂಟ್, ಪರ್ಟಿಕ್ಯುಲರ್ಲಿ ಡೆಲ್ಲಿ ಬೇಸ್ಡ್ ಇನ್ಸ್ಟಿಟ್ಯೂಟ್ಗಳಲ್ಲಿ. ಸೊ ಇಲ್ಲೆಲ್ಲ ನೀವು ಆಲ್ರೆಡಿ ಇಲ್ಲೆಲ್ಲ ಸುಮಾರು ಜನ ಟಾಪರ್ಸ್ಗಳು ಬಂದಿರ್ತಾರೆ. ಸೊ ಡೆಲ್ಲಿ ಬೇಸ್ಡ್ ಟಾಪರ್ಸ್ಗಳದ್ದು ಸ್ವಲ್ಪ ವಿಡಿಯೋಗಳನ್ನು ನೋಡಿ. ಸೊ ದಿಸ್ ಈಸ್ ಏಪ್ರಿಲ್ ಮಂತ್. ಓಕೆ, ಅಂಡರ್ಸ್ಟುಡ್. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. These are the 4 division I said from the next month. May, June you go for GS4 plus essay. GS4 plus essay. July, August you go for GS3. GS3. September, October you go for GS2. November, December you go for GS1. ಸೊ ಈ ರೀತಿ ಡಿವಿಷನ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ಎಥಿಕ್ಸ್ ಅಂಡ್ ಎಸ್ಸೆ ಏನಕ್ಕೆ ನಾನು ಫಸ್ಟ್ ಆಗ್ತೆ ಅಂತ ಹೇಳಿದ್ರೆ 500 ಮಾರ್ಕ್ಸ್ ವೆಯ್ಟೇಜ್. ಅದು ಮುಗಿಸಿದ ತಕ್ಷಣ ಮುಂದೆ ಕಾನ್ಫಿಡೆನ್ಸ್ ತಾನಾಗಿ ಬಂದಿರುತ್ತೆ. ಸೊ ಎಥಿಕ್ಸ್ ಸಬ್ಜೆಕ್ಟು ಫಾರ್ ದ ಫಸ್ಟ್ ರೀಡಿಂಗ್ ಯು ಮೇ ನೀಡ್ 30 days. ಫಸ್ಟ್ ರೀಡಿಂಗ್ ಬೇಕು ಅಂದರೆ ನೋಟ್ಸನ್ನ ಮತ್ತೆ ನೋಡಿಕೊಂಡು ಟಾಪರ್ ಆನ್ಸರ್ ಕಾಪಿ ಇವನ್ನೆಲ್ಲ ರೆಫರ್ ಮಾಡ್ಕೊಳ್ಳಿಕ್ಕೆ ಸೊ ಒಂದು 30 days ಬೇಕು. ನೆಕ್ಸ್ಟ್ ಗೋ ಫಾರ್ ಎಸ್ಸೆ. ಎಸ್ಸೆನೂ ಕೂಡ ಪ್ಯಾರಲಲ್ ಆಗಿ ದ ಸೇಮ್ ಅಮೌಂಟ್ ಆಫ್ 30 days ಅಲ್ಲೇ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ದ ಸೆಕೆಂಡ್ ರೀಡಿಂಗ್ ಆಫ್ ಎಥಿಕ್ಸ್. ಎಥಿಕ್ಸ್ ಸೆಕೆಂಡ್ ರೀಡಿಂಗ್ಗೆ ನಿಮ್ಗೇನು ಜಾಸ್ತಿ ಟೈಮ್ ಬೇಕಾಗಲ್ಲ, ಜಸ್ಟ್ ರಿವಿಷನ್ ಒಂದು 5-6 days ಅಲ್ಲಿ ಆಗುತ್ತೆ. ಈ 30 days ಎಕ್ಸ್ಟ್ರಾ ಏನಕ್ಕೆ ಕೊಟ್ಟಿದ್ದೀನಿ ಅಂದರೆ ನೀವು ಸ್ವಲ್ಪ ಎಸ್ಸೆ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು GS3 ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡಿ. ಏನಕ್ಕೆ ಅಂದರೆ GS3 6 ಸಬ್ಜೆಕ್ಟ್ ಇದೆ. ಸೊ ಇಲ್ಲಿ ನಾನು ಕಡಿಮೆ ಒಂದು ಅವರೇಜ್ ಟೈಮನ್ನು ಹಾಕಿರ್ತೀನಿ. ಸೊ ಆ ಟೈಮನ್ನು ನೀವು ಇಲ್ಲಿಂದ ಕಂಪನ್ಸೇಟ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಎಥಿಕ್ಸು ಆಲ್ಮೋಸ್ಟ್ 30 to 40 days ಇಸ್ ಎನಫ್. ಸೊ ಅದಾದ್ಮೇಲೆ ಇನ್ನೂ 20 ದಿನ ಉಳ್ಕೊಳ್ಳುತ್ತೆ ಫಸ್ಟ್ 2 months ಅಲ್ಲಿ. ಅದನ್ನು ನೀವು GS3ಗೆ ಕಂಟಿನ್ಯೂ ಮಾಡ್ಕೊಬಿಡಿ. ಓಕೆ, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಜೂನ್ 10 ಅಷ್ಟೊಳಗೆ ನಿಮ್ಗೆ ಎಥಿಕ್ಸ್ ಮುಗೋಯ್ತು ಅಂದ್ಕೊಳ್ಳಿ. ರೈಟಿಂಗ್ ಆನ್ಸರ್ಸು 1-2 ಟೆಸ್ಟು ಬರೆದಿರಬೇಕು. ಸೊ ಈ ರೀತಿ ಮುಗಿಸ್ಕೊಂಡ್ರಿ. ನಾ ಹೇಳ್ತೀನಿ ಏನೇನು ಮಾಡಬೇಕು ಪ್ರತಿ 2 months ಅಲ್ಲಿ ಅಂತ, ಪ್ರತಿ ಸಬ್ಜೆಕ್ಟ್ಗೂ ಏನೇನು ಮಾಡಬೇಕು. ಸೊ ದೆನ್ ಯು ಕ್ಯಾನ್ ಇನ್ಕ್ರೀಸ್ ದ ಟೈಮ್ಸ್ ಆಫ್ ದಿಸ್ ಒನ್. ಓಕೆ, ಫಾರ್ ಎಕ್ಸಾಂಪಲ್ ಮೇ, ಜೂನ್ ಅಂತ ಬಂತು ಅಂದರೆ GS3 ಅಲ್ಲಿ ವಿ ಹ್ಯಾವ್ ಎಕಾನಮಿ, ಅಗ್ರಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇಷ್ಟು ಸಬ್ಜೆಕ್ಟ್ಗಳಿದೆ. ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರು ಯು ಮೇ ನೀಡ್ ಅರೌಂಡ್ 20 days, ಎರಡು ಕಂಬೈನ್ ಮಾಡಿ. ಸೊ ನೋಟ್ಸು ಬೇಸಿಕ್ ಓದ್ಕೊಳ್ಳಿಕ್ಕೆ 20 days ಬೇಕು. ಎನ್ವಿರಾನ್ಮೆಂಟ್ಗೆ ಒಂದು 10 days. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 5 days. ಮೀನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತೀನಿ ನಾನು, ನಾಟ್ ಫ್ರಮ್ ದ ಫಿಲಿಮ್ಸ್ ಪರ್ಸ್ಪೆಕ್ಟಿವ್. ಇಂಟರ್ನಲ್ ಸೆಕ್ಯೂರಿಟಿ ಯು ಮೇ ನೀಡ್ ಸಮ್ 10 days. ಓಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫ್ರಮ್ 5 days. ಸೊ ಟೋಟಲ್ ಎಷ್ಟಾಯಿತು? 20, 30, 40, 50 ದಿನ ಆಯಿತು. ಇನ್ 10 days ಎಕ್ಸ್ಟ್ರಾ ಫಾರ್ ಟೆಸ್ಟ್ ರಿವಿಷನ್. ಓಕೆ, ಅಂಡರ್ಸ್ಟುಡ್. ನೆಕ್ಸ್ಟ್ ಗೋ ಫಾರ್ GS2. GS2 ವಿ ಹ್ಯಾವ್ 4 subjects: ಪೊಲಿಟಿ, ಗವರ್ನೆನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್, ಸೋಷಿಯಲ್ ಜಸ್ಟಿಸ್. 4 ಸಬ್ಜೆಕ್ಟ್ ಇದೆ. ಪೊಲಿಟಿ ಯು ನೀಡ್ ಅಟ್ಲೀಸ್ಟ್ 20 days. ಗವರ್ನೆನ್ಸ್ 10, IR 10, ಸೋಷಿಯಲ್ ಜಸ್ಟಿಸ್ 5 ಸಾಕು. ಯು ಕ್ಯಾನ್ ಗೋ ಫಾರ್ 10 ಆಲ್ಸೋ, ನೋ ಪ್ರಾಬ್ಲಮ್. ಸೊ ಸಾಕು, 20, 40, 45 ದಿನ ಸಾಕಾಗುತ್ತೆ. ಓಕೆ, ಸೊ 45 days. ದೆನ್ ಗೋ ಫಾರ್ GS1. GS1 ಅಲ್ಲಿ ವಿ ಹ್ಯಾವ್ ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಅದಾದಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸ್, ವರ್ಲ್ಡ್ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಸೊಸೈಟಿ. ಇಷ್ಟು ಸಬ್ಜೆಕ್ಟ್ ಇದೆ. ಮಾಡರ್ನ್ ಹಿಸ್ಟ್ರಿ ಯು ನೀಡ್ ಅಟ್ಲೀಸ್ಟ್ 10 days. ಆರ್ಟ್ ಆ್ಯಂಡ್ ಕಲ್ಚರ್ 7 days. ಪೋಸ್ಟ್ ಇಂಡಿಪೆಂಡೆನ್ಸ್ ವರ್ಲ್ಡ್ ಹಿಸ್ಟ್ರಿ 15 days. ಜಿಯೋಗ್ರಫಿ ಒಂದು 15 days. ಸೊಸೈಟಿ 10 days. ಸೊ 30, 40, 50, 57 days. ಓಕೆ, ದಿಸ್ ಆರ್ ದ ರಫ್ ಟೈಮ್. ನನ್ನ ಎಸ್ಟಿಮೇಷನಲ್ಲಿ ಎಷ್ಟು ಬೇಕು ಅಂತ ನಾನು ಹಾಕಿರುವಂಥ ಟೈಮ್ ಇದು ನಾರ್ಮಲ್ ಆಗಿ. ಓಕೆನಾ? ಸೊ ದಿಸ್ ಇಸ್ ದ ಟೈಮ್ ಡಿವಿಷನ್ ಮಾಡ್ಕೊಳ್ತಾ ಬಂದರೆ. ನೆಕ್ಸ್ಟ್ ಟೈಮ್ ಡಿವಿಷನ್ ಆಯ್ತಲ್ಲ. ಸೊ ನೆಕ್ಸ್ಟ್ ಇಫ್ ಯು ಗೋ ಟು ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಹೋಗ್ತಾ ಬಂತು ಅಂದರೆ ಫಸ್ಟ್ ಯು ಆರ್ ಗೋಯಿಂಗ್ ಫಾರ್ ಮೇ, ಜೂನ್, ದಟ್ ಈಸ್ ಎಥಿಕ್ಸ್.
What is the basic preparation strategy for ethics? For ethics, you need a standard notes. ನಾನು ಬುಕ್ ತಗೊಳ್ಳಿ ಅಂತ ಹೇಳಿದ್ದೆ, ಬುಕ್ ಓದಿ ಅಂತ ಇಷ್ಟೊತ್ತು ಆಲ್ರೆಡಿ ಮುಗಿಸ್ಬೇಕಿತ್ತು. ಮುಗಿಸಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ರೌಂಡ್ ಮುಗಿಸ್ಬಿಡಿ ಬೇಗ. ಸ್ಟ್ಯಾಂಡರ್ಡ್ ಬುಕ್ಕು ನಾನು ನೋಟ್ಸ್ ಏನು ಬರ್ಸಿದ್ದೀನಿ ದಟ್ ಈಸ್ ಎನಫ್. ಓಕೆ, ಸ್ಟ್ಯಾಂಡರ್ಡ್ ನೋಟ್ಸು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಗಳಿಗೆ ಗುಡ್. ನಾನೇ ಎಥಿಕ್ಸ್ ಮಾಡಿರೋಂಥದ್ದು, ನಾನೇ ಒಂದು ನೋಟ್ಸನ್ನು ಬರ್ಸಿದ್ದೀನಿ. ಸೊ ಆ ನೋಟ್ಸ್ ಚೆನ್ನಾಗಿದೆ. ಬಟ್ ಅದಕ್ಕೆ ನೀವೇನು ಮಾಡ್ತಾ ಬರಬೇಕು, ಯು ಹ್ಯಾವ್ ಟು ಆ್ಯಡ್ ಡಯಾಗ್ರಾಮ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್. ಈ ಡಯಾಗ್ರಾಮ್ಗಳಿಗೆ ಒಂದು PDF ಇದೆ, ನಾನು ಕಳಿಸ್ಕೊಡ್ತೀನಿ. ಸೊ ಡಯಾಗ್ರಾಮ್ಗಳಿಗೆ PDF, ದಟ್ ಈಸ್ ಒನ್ ಥಿಂಗ್. ಕರೆಂಟ್ ಅಫೇರ್ ಎಕ್ಸಾಂಪಲು ನಿಮಗೆ ChatGPTಲೂ ಸಿಗುತ್ತೆ, ಮತ್ತು ಆ ಟೈಮಲ್ಲಿ ಯಾವಾಗ ಬರ್ತಾ ಇರುತ್ತೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್, ಟಾಪರ್ ಆನ್ಸರ್ ಕಾಪೀಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಎನಿ ಇದು ಟಾಪರ್ ಆನ್ಸರ್ ಕಾಪಿ. ದಟ್ಟು ಪರ್ಟಿಕ್ಯುಲರ್ಲಿ ನಾನು ಮ್ಯಾಕ್ ಅಂತ ಅಪ್ಲೋಡ್ ಮಾಡಿದ್ದೀನಿ, ಒಂದು MSc ಮ್ಯಾಕ್ ಅಂತ. ಅದನ್ನು ನೋಡಿ, ತುಂಬ ಚೆನ್ನಾಗಿದೆ. ಮ್ಯಾಕ್ ವೆರಿ ಗುಡ್. ಟಾಪರ್ ಆನ್ಸರ್ ಕಾಪಿಲಿ ಮ್ಯಾಕ್ ಅಂತ ಇಂಟ್ರೊಡಕ್ಷನ್ನ ಸಪ್ರೇಟ್ ಮಾಡಿಕೊಂಡು ಟಾಪರ್ಸ್ದು ಕನ್ಕ್ಲೂಷನ್ ಈ ಥರ ಎಲ್ಲ ಮಾಡಿದ್ದಾರೆ, ವಿಕಾಸ್ ದಯಾಳ್ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೂ ಬೆಸ್ಟ್ ಟಾಪರ್ ಆನ್ಸರ್ ಕಾಪಿಗಳು ಏನೇನಿರುತ್ತೆ ನಾನು ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯು ಕ್ಯಾನ್ ರೆಫರ್ ಟಾಪರ್ ಆನ್ಸರ್ ಕಾಪಿ. ನೆಕ್ಸ್ಟ್ ಅದಾದ್ಮೇಲೆ ದರ್ ಈಸ್ 125 ಕೇಸ್ ಸ್ಟಡಿ ಡಾಕ್ಯುಮೆಂಟ್. 125 ಕೇಸ್ ಸ್ಟಡಿ ಡಾಕ್ಯುಮೆಂಟು. ಸೊ 125 ಕೇಸ್ ಸ್ಟಡಿ, ಇದು ಕೇಸ್ ಸ್ಟಡಿಗೋಸ್ಕರ. ಓಕೆನಾ? ಸೊ ನೆಕ್ಸ್ಟ್ ಅದಾದಮೇಲೆ ಎವ್ರಿ ಡೇ ಆನ್ಸರ್ ರೈಟಿಂಗು. ನೆಕ್ಸ್ಟ್ ಅದಾದಮೇಲೆ ಫಾರ್ ಎಥಿಕ್ಸ್ ಇಟ್ ಸೆಲ್ಫ್ ಯು ಹ್ಯಾವ್ ಟು ರೈಟ್ 2 ಸೆಕ್ಷನಲ್ ಟೆಸ್ಟ್ ಪ್ಲಸ್ 1 ಫುಲ್ ಲೆಂತ್ ಟೆಸ್ಟ್. ಸೊ 30 days ಟೈಮು ಫಸ್ಟ್ ರೀಡಿಂಗ್ ಅಂತ ಹೇಳಿದ್ದೀನಿ ನಾನು. ಫಸ್ಟ್ ರೀಡಿಂಗ್ 30 days ಅಂತ ಬಂದಾಗ, ಆ ಫಸ್ಟ್ ರೀಡಿಂಗ್ ಆದಮೇಲೆ ಇನ್ ಬಿಟ್ವೀನ್ 15 daysಲ್ಲಿ ಒಂದು ಟೆಸ್ಟ್ ಬರೀರಿ, ಅನದರ್ 15 daysಲ್ಲಿ ಇನ್ನೊಂದು ಟೆಸ್ಟ್ ಬರೀರಿ. ಇನ್ನೊಂದು ಸೆಕೆಂಡ್ ರೀಡಿಂಗ್ ಆಗುತ್ತಲ್ಲ 45 days ಆದಮೇಲೆ ಯು ರೈಟ್ 1 ಫುಲ್ ಲೆಂತ್ ಟೆಸ್ಟ್. ಫುಲ್ ಲೆಂತ್ ಟೆಸ್ಟು ನೀವು ಯಾವುದಾದ್ರೂ ಒಂದು ಕ್ವಶನ್ ಪೇಪರ್ಗಳು ಸಿಗುತ್ತೆ ಆನ್ಲೈನಲ್ಲಿ. ಪ್ರಿವಿಯಸ್ ಇಯರ್ ಕ್ವಶನ್ ಹೇಳ್ತಿಲ್ಲ ನಾನು, ಯು ಕ್ಯಾನ್ ರೈಟ್ ಪ್ರಿವಿಯಸ್ ಇಯರ್ ಕ್ವಶನ್ ಆಲ್ಸೋ, ಆರ್ ಎನಿ ಮಾರ್ಕ್ ಟೆಸ್ಟ್ಗಳು ಸಿಗುತ್ತೆ, ಅವ್ನು ತೊಗೊಂಡು ಬರೀ. ಫಾರ್ ಎಥಿಕ್ಸ್ ಸಾಕಾ? ಆಗುತ್ತಲ್ಲ, ಇಟ್ ಈಸ್ ಎನಫ್. ದೆನ್ ಗೋ ಫಾರ್ essay, ವಾಟ್ ಯು ಹ್ಯಾವ್ ಟು ಡೂ. ಆ್ಯಂಡ್ ಎಥಿಕ್ಸ್ಗೆ ಕೆಲವೊಂದು ವೀಡಿಯೋಗಳು ತುಂಬ ಚೆನ್ನಾಗಿದೆ. ಅಂದರೆ ಎಥಿಕ್ಸ್ಗೆ ಕೇಸ್ ಸ್ಟಡಿ ಅನಾಲಿಸಿಸ್ ಅಂತ ಮಾಡಿದ್ದಾರೆ, ಆ ರಿಟೈರ್ಡ್ ಆಫೀಸರ್ ಕೇಸ್ ಸ್ಟಡಿ ಅನಾಲಿಸಿಸ್. ಆ ವಿಡಿಯೋ ಚೆನ್ನಾಗಿದೆ. 2 ವಿಡಿಯೋ ಸಿಗುತ್ತೆ, 6 hour. ಸೊ ಚೆನ್ನಾಗಿದೆ. ಓಕೆ, ಸೊ ಕೇಸ್ ಸ್ಟಡಿ 6 hour ಅನಾಲಿಸಿಸ್ಸು ತುಂಬ ಚೆನ್ನಾಗಿದೆ. ಒಂದು ಬೇಸಿಕ್ ಕೇಸ್ ಸ್ಟಡಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಡ್ತಾರೆ. ಸೊ ದಟ್ ಈಸ್ ಎನಫ್. ಓಕೆ, ಸೊ ವಿಡಿಯೋಸ್ ಎಥಿಕ್ಸ್ ವೈಸ್ ಅದು ಓಕೆ. ಇನ್ನೊಂದೇನು ಅಂದರೆ ಎಥಿಕಲ್ ಥಿಯರೀಸ್ಗೆ ದಟ್ ಪರ್ಸನ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಯಾರು ಅಂತ. ಸೊ ಆ ಯೂಟ್ಯೂಬ್ ಚಾನಲ್ ಒಂದ್ಸಲ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಸೊ ಚೆನ್ನಾಗಿ ಮಾಡ್ತಾರೆ ಎಥಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ. ವೆರಿ 3 ನಿಮಿಷ 4 ನಿಮಿಷದಲ್ಲಿ ತುಂಬ ನೀಟಾಗಿ ಎಥಿಕ್ಸ್ ಎಕ್ಸ್ಪ್ಲೇನ್ ಮಾಡೋದು ಒಂದು ಯೂಟ್ಯೂಬ್ ವಿಡಿಯೋ ಇದೆ. ಸೊ ಅವುಗಳು ನೋಡ್ಕೊಳ್ತಾ ಹೋದರೆ ಮುಗಿದೋಗುತ್ತೆ. ಕಾನ್ಸೆಪ್ಟ್ಗಳು ಯಾವುದು ಕ್ಲಾರಿಟಿ ಇರಲ್ಲ, ಅವೆಲ್ಲ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಓಕೆನಾ? ಸೊ ಈ ಥರದ್ದು ಎಥಿಕ್ಸ್. ನೆಕ್ಸ್ಟ್ ಫಾರ್ essay. First and foremost thing about essay is you cannot write essay at the beginning. You need to have special knowledge on particular subjects. ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಒಂದು ಸ್ಪೆಷಲ್ ನಾಲೆಡ್ಜ್ಗಳು ಸಿಗ್ತಾ ಬಂದಷ್ಟು ನಿಮ್ಮ ಎಸ್ಸೆ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಎಸ್ಸೆ ಬರೆಯೋಕೆ ಒಂದು ಫಿಯರ್. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ, ನೀವು ಎಥಿಕ್ಸ್ ಓದ್ತಾ ಇರ್ತಿರಲ್ಲ ಪ್ರತಿದಿನ, ಅದ್ರ ಜೊತೆ ಡೈಲಿ 1 hour ಅಥವಾ 2 hour ಎಸ್ಸೆಗೆ ಕೊಡಿ ಅಟ್ಲೀಸ್ಟ್. ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ 1 hour, 2 hour ಏನು ಬೇಡ, 1 hour ಸಾಕು. ಪ್ರತಿದಿನ ಒಂದು 2 ರಿಂದ 3 ಟಾಪರ್ ಆನ್ಸರ್ ಕಾಪಿ ಓದಿ. ಸೊ ಫಸ್ಟು ಎಸ್ಸೆಗೆ ಸೋರ್ಸ್ ಯಾವುದು? ಟಾಪರ್ ಆನ್ಸರ್ ಕಾಪೀಸ್. ಅದಾದಮೇಲೆ ಒಂದು ಎಸ್ಸೆ ಹ್ಯಾಂಡ್ ಬುಕ್ ಅಂತ PDF ಇದೆ. ಈ ಎಸ್ಸೆ ಹ್ಯಾಂಡ್ ಬುಕ್ PDF ಅಲ್ಲಿ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿಗೂ ಎಸ್ಸೆ ಆನ್ಸರನ್ನು ಬರೆದಿದ್ದಾರೆ ಈ ಎಸ್ಸೆ ಹ್ಯಾಂಡ್ ಬುಕ್. ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಎಥಿಕ್ಸಲ್ಲಿ ನಾನು ಇನ್ನೊಂದು ಮರುತ್ತೆ, ಎಥಿಕ್ಸಲ್ಲಿ ಮಾಡೆಲ್ ಇದನ್ನು ಬರೆದಿದ್ದಾರೆ ಅವರು, ಮಾಡೆಲ್ ಕ್ವಶನ್ಸ್. ಒಂದು 250-300 ಮಾಡೆಲ್ ಕ್ವಶನ್ಸ್ ಇದೆ, 250-300. ಆ ಕ್ವಶನ್ಸ್ಗಳನ್ನು ನೀವು ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಕ್ವಶನ್ಸಲ್ಲಿ ಎಕ್ಸಾಂಪಲ್ಸ್ಗಳನ್ನು ನೋಡಿ, ಅವನ್ನ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಎಥಿಕ್ಸಲ್ಲಿ 1 ಅಡಿಷನಲ್ ಸೋರ್ಸು ಆಲ್ PYQ ಆನ್ಸರ್ಸ್. ಎಥಿಕ್ಸ್ ಆಲ್ PYQ ಆನ್ಸರ್ಸು ಕೂಡ ನನ್ನ ಹತ್ರ PDF ಇದೆ. ಸೊ ಅದನ್ನು ನಾನು ಆಲ್ರೆಡಿ ಚಾನಲ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಎಥಿಕ್ಸ್ ಕಂಪ್ಲೀಟ್ PYQ ಆನ್ಸರ್ಸ್ ಇದೆ. ಓಕೆ, ಕಂಪ್ಲೀಟ್ PYQಗಳಿಗೆ ಆನ್ಸರ್ ವಿತ್ ಇನ್ಕ್ಲೂಡಿಂಗ್ ಕೇಸ್ ಸ್ಟಡಿ. ಸೊ ಅದು ಚೆನ್ನಾಗಿದೆ. ಸೊ ಇಷ್ಟು ಎಸ್ಸೆಲ್ಲೂ ಅಷ್ಟೇ, ಎಸ್ಸೆ ಹ್ಯಾಂಡ್ ಬುಕ್ಕು ಆ್ಯಂಡ್ ಪ್ಲಸ್ PYQ ಆನ್ಸರ್ಸ್ ಇದೆ. ಸೊ ಇಷ್ಟನ್ನ ಮಾಡಿ ಫಸ್ಟ್ ಇದು ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಆದಮೇಲೆ ದೇರ್ ಇಸ್ DK ಬಾಲಾಜಿ ಸರು ಎಸ್ಸೆ ಪರ್ಸ್ಪೆಕ್ಟಿವ್ ಅಂತ ಮಾಡ್ತಾರೆ. ಇಟ್ ಈಸ್ ಗುಡ್. 30-40 ನಿಮಿಷದಲ್ಲಿ ಇರುತ್ತೆ ವಿಡಿಯೋಗಳು. ಹಳೆಯವು ಒಂದು 300-400 ವಿಡಿಯೋಗಳಿದೆ.
ಅದರಲ್ಲಿ ಒಂದು 50-60 ನೋಡಿದ್ರು ಕೂಡ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಡೈಲಿ 30 ನಿಮಿಷ ಅಂದ್ರೆ ಸ್ಪೀಡ್ ಇಟ್ಕೊಂಡು ನೋಡಿದ್ರೆ ಕೂಡ ನಿಮ್ಗೇನು ದಿನಕ್ಕೊಂದು 2-3 ಖಾಲಿ ನೋಡ್ತೀರಿ, ಆರಾಮಾಗಿ ನೋಡ್ತೀರಿ. ಸೊ ನೋಡಿ, ಎಸ್ ಎ ಪರ್ಸ್ಪೆಕ್ಟಿವ್ ಅಂತ ನೋಡಿ. ಆ ಎಸ್ ಎ ಪರ್ಸ್ಪೆಕ್ಟಿವ್ ಅದಾದ್ಮೇಲೆ ನಾನು ಮುಂಚೆನೇ ಹೇಳ್ತೇನೆ ನಿಮಗೆ, ಹೌ ಟು ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್ ಇನ್ ಎಸ್ ಎ. ಹೌ ಟು ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್ ಇನ್ ಎಸ್ ಎ, ಯುವರ್ ಸ್ಕೋರ್ ಇನ್ ಎಸ್ ಎ. ಸೊ ಇದನ್ನ ನೋಡ್ಕೊಳ್ತಾ ಹೋಗ್ಬೇಕು. ಅದಾದ್ಮೇಲೆ ಸೊ ಫಸ್ಟ್ ಹೌ ಟು ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್ ಇನ್ ಎಸ್ ಎ, ದೆನ್ ಗೋ ಫಾರ್ ಟಾಪರ್ ಕಾಪಿ, ಎಸ್ ಎ ಹ್ಯಾಂಡ್ ಬುಕ್, PYQ ಆನ್ಸರ್ಸ್, then go for DK Balaji sir's essay perspective, then you go for brainstorming. ನಾನು ಇನ್ನೂ ಬರೀರಿ ಅಂತ ಹೇಳಿಲ್ಲ ನಿಮ್ಗೆ ಎಸ್ಸೆ, ಐ ಆಮ್ ಜಸ್ಟ್ ಟೆಲಿಂಗ್ ಬ್ರೈನ್ ಸ್ಟಾರ್ಮಿಂಗ್ ಅಂದ್ರೆ ಈ ಪರ್ಸ್ಪೆಕ್ಟಿವ್ ಯಾವ್ದಾದ್ರು ಒಂದು ಕೋಟ್ ತಗೋಬಿಟ್ಟು ಇದಕ್ಕೆ ನಾನು ಯಾವ ಪರ್ಸ್ಪೆಕ್ಟಿವ್ ಬರಿತೀನಿ, ಬ್ರೈನ್ ಸ್ಟಾರ್ಮ್ ಮಾಡ್ಕೊಳ್ತಾ ಹೋಗಿ. ಸೊ ಇದು ಬ್ರೈನ್ ಸ್ಟಾರ್ಮೇ ಒಂದು 15 ದಿನ ಮಾಡಿ. ಸೊ ಇವನ್ನೆಲ್ಲ ಮಾಡೋಕ್ಕೆ ನಿಮ್ಗೊಂದು 30 ಡೇಸು. ಓಕೆ, ಸೊ ಇದನ್ನೊಂದು 10 ದಿನನಾದರೂ ಮಾಡಿ ಬ್ರೈನ್ ಸ್ಟಾರ್ಮಿಂಗು. ದಿನಕ್ಕೊಂದು 2 ಎಸ್ಸೆ ತಗೊಳ್ಳಿ, 15 ಮಿನಿಟ್ಸ್ 20 ಮಿನಿಟ್ಸ್ ಕೂತ್ಕೊಳ್ಳಿ, ಬ್ರೈನ್ ಸ್ಟಾರ್ಮ್ ಮಾಡ್ಕೊಳ್ಳಿ. ಸೊ ಮುಂದೆ ಹೋಗಿ. ಇಲ್ಲ ಅಂದ್ರೆ ನೀವು DK Balaji ಸರ್ದು ಪರ್ಸ್ಪೆಕ್ಟಿವ್ ಇದನ್ನ ನೋಡ್ತಿರಲ್ಲ, ಎಸ್ಸೆ ಪರ್ಸ್ಪೆಕ್ಟಿವ್ ಅಲ್ಲೇ ಒಂದು ಕೋಟ್ ಕೊಟ್ಟಿರ್ತಾರೆ. ಆ ಕೋಟ್ ಇಟ್ಕೋಬೇಕು, ನೀವು ಒಂದು ರಫ್ ಶೀಟ್ ಇಟ್ಕೋಬೇಕು. ಈ ಕೋಟ್ಗೆ ನಾನಾಗಿದ್ರೆ ಯಾವ ರೀತಿ ಇಂಟ್ರೋಡ್ ಬರಿತೀನಿ, ನಾನಾಗಿದ್ರೆ ಯಾವ ರೀತಿ ಬಾಡಿ ಬರಿತೀನಿ, ಯಾವ ರೀತಿ ಕನ್ಕ್ಲೂಷನ್ ಬರಿತೀನಿ. ಇದೇ ಬ್ರೈನ್ ಸ್ಟಾರ್ಮಿಂಗ್. ಅದು ಮಾಡಿದ್ಮೇಲೆ ಅದು ಮಾಡಿ ಮುಗಿಸಿ ನೀವೇನು ಮಾಡಬೇಕು, ಆ ವಿಡಿಯೋ ನೋಡಬೇಕು. ಆಗ ನಿಮ್ಮ ಅನಾಲಿಸಿಸ್ ಅವ್ರ ಅನಾಲಿಸಿಸ್ ಎಷ್ಟು ಮ್ಯಾಚ್ ಆಗುತ್ತೆ, ಅದು ನಿಮ್ಗೆ ಏನಾಗ್ತಾ ಬರುತ್ತೆ, ನೀವು ಎಷ್ಟು ಕರೆಕ್ಟ್ ಇದ್ದೀರಾ ಅಂತ ಗೊತ್ತಾಗ್ತಾ ಬರುತ್ತೆ. ದೆನ್ ಆಫ್ಟರ್ ಸಮ್ 30-40 days ಯು ರೈಟ್ essay, ರೈಟ್ ವೀಕ್ಲಿ essay. ಎವ್ರಿ ವೀಕ್ 1 essay ಇಸ್ ಕಂಪಲ್ಸರಿ, ಬರೀಲೇಬೇಕು ಟಿಲ್ ಡಿಸೆಂಬರ್. ದಟ್ ಮೀನ್ಸ್ 8 ತಿಂಗಳು, ಪ್ರತಿ ತಿಂಗಳಲ್ಲಿ 4 ವಾರಗಳು, 4 ವಾರ ಅಂದರೆ 8-4 ಎಷ್ಟಾಗುತ್ತೆ, 32 essay. ಒಂದು 2 essay ಆ ಕಡೆ ಈ ಕಡೆ ಆದರೂ 30 essay ಬರೆದಿರಲೇಬೇಕು ಬೈ ಎಂಡ್ ಆಫ್ ಡಿಸೆಂಬರ್. ಓಕೆ, ಸೊ ಎಸ್ಸೆಗೆ ಮುಗಿತಾ. ನೆಕ್ಸ್ಟ್ ಗೋ ಫಾರ್ GS3. GS3 ವಾಟ್ ಇಸ್ ದ ಸೋರ್ಸ್ ಏನು ಅಂತ ಬಂತು ಅಂದರೆ, ದ ಫಸ್ಟ್ ಒನ್ ಈಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಫಾರ್ ಈಚ್ ಸಬ್ಜೆಕ್ಟ್ಸ್. ಸೊ ಅದನ್ನು ತುಂಬ ಫಾಸ್ಟಾಗಿ ಫಿನಿಶ್ ಮಾಡ್ಕೊಳ್ತಾ ಬನ್ನಿ. ಸ್ಟ್ಯಾಂಡರ್ಡ್ ಬುಕ್ಸ್, ಫಾರ್ ಎಕ್ಸಾಂಪಲ್ ಎಕನಾಮಿಗೆ ವಿವೇಕ್ ಸಿಂಗು, ಅದಾದಮೇಲೆ ಗೊತ್ತಲ್ಲ ಎಕನಾಮಿಗೆ ವಿವೇಕ್ ಸಿಂಗು, ಅಗ್ರಿಕಲ್ಚರ್ ಅದರಲ್ಲೇ ಕವರ್ ಆಗುತ್ತೆ, ಎನ್ವಿರಾನ್ಮೆಂಟ್ಗೆ PMF, ಅದು ಬಿಟ್ಟರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಆಗುತ್ತೆ, ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೆಟೀರಿಯಲ್ ನಾನೇ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಫಾಲೋ ಮಾಡ್ಕೊಳ್ತಾ ಹೋಗೋರಂತೆ. ದಿಸ್ ಈಸ್ ಫಸ್ಟ್ ಥಿಂಗ್, ಸ್ಟ್ಯಾಂಡರ್ಡ್ ಬುಕ್. ಸೆಕೆಂಡ್ ಥಿಂಗ್ ಈಸ್ PYQ ಆನ್ಸರ್ಸ್. ದಿಸ್ ಈಸ್ ಸೆಕೆಂಡ್ ಥಿಂಗ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಥರ್ಡ್ ಥಿಂಗ್ ಈಸ್ ಮಾಡೆಲ್ ಆನ್ಸರ್ಸ್. ಓಕೆ, ಮಾಡೆಲ್ ಆನ್ಸರ್ಸ್. ನೆಕ್ಸ್ಟ್ ಅದಾದಮೇಲೆ ಟಾಪರ್ ಆನ್ಸರ್ ಕಾಪಿ ಈಸ್ ಗೀತಾ ಫಾರ್ ಅಸ್, ಭಗವದ್ಗೀತಾ. ಅಟ್ ಎನಿ ಕಾಸ್ಟ್ ಟಾಪರ್ ಆನ್ಸರ್ ಕಾಪಿಯನ್ನು ನೀವೇನು ಮಾಡ್ತಾ ಬರಬೇಕು, ಫಾಲೋ ಮಾಡ್ತಾನೆ ಇರಬೇಕು. ಓಕೆ, ಸೊ ಇದಾದ್ಮೇಲೆ GS3, GS2, GS1 ಅಂತ ಬಂತು ಅಂದಾಗ ದೇರ್ ಆರ್ ಸಮ್ ಅಡಿಷನಲ್ ಫ್ಯಾಕ್ಟ್ ಶೀಟ್ಗಳು, ಅಡಿಷನಲ್ ಫ್ಯಾಕ್ಟ್ ಡೇಟಾ ರಿಪೋರ್ಟ್ ಶೀಟ್ಗಳು ಬರುತ್ತೆ. ಇವನ್ ರೆಫರ್ ಮಾಡ್ಕೊಳ್ಬೇಕು. ಓಕೆ, ಸೊ ಟೋಟಲ್ ಔಟ್ ಆಫ್ 60 days ಅಲ್ಲಿ ಯು ಮಸ್ಟ್ ರೈಟ್ ಅಟ್ಲೀಸ್ಟ್ 2 ಸೆಕ್ಷನಲ್ ಟೆಸ್ಟ್ ಪ್ಲಸ್ 1 ಫುಲ್ ಲೆಂತ್ ಟೆಸ್ಟ್. ಅಟ್ಲೀಸ್ಟ್ ಐ ಆಮ್ ಟೆಲಿಂಗ್, ನೀವು ಇನ್ನೂ ಜಾಸ್ತಿ ಬರಿತೀನಿ ಅಂದರೆ ದಟ್ ಈಸ್ ಆಲ್ಸೋ ಗುಡ್. ಎವ್ರಿ ಸಬ್ಜೆಕ್ಟ್, ಎನ್ವಿರಾನ್ಮೆಂಟ್ಗೂ ಸಪ್ರೇಟು, ಎಕನಾಮಿಕ್ ಸಪ್ರೇಟ್ ಟೆಸ್ಟ್ ಬರೆದ್ರೆ ದಟ್ ಇಸ್ ಮೋಸ್ಟ್ ವೆಲ್ಕಮ್. ಇಲ್ಲಾಂದರೆ ಎಕನಾಮಿ, ಅಗ್ರಿಕಲ್ಚರು, ಎನ್ವಿರಾನ್ಮೆಂಟ್ ಕಂಬೈನ್ ಮಾಡೋ ಒಂದು ಬರೀರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಬೈನ್ ಮಾಡಿ ಒಂದು ಟೆಸ್ಟ್ ಬರ್ಕೊಳ್ಳಿ ಸಾಗುತ್ತೆ. ನಿಮ್ಗೆ ಏನು ಕ್ವಶನ್ಸ್ಗಳು ಈಸಿಲಿ ಅವೈಲೇಬಲ್ ಇದೆ, ಸಿಕ್ಕಾಔಟ್ ಅವೈಲೇಬಲ್ ಇದೆ. ಸೊ ಐ ವಿಲ್ ಶೇರ್ ದ ಲಿಂಕ್ಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಸೊ ದಿಸ್ ಈಸ್ GS3. ಸೊ ಇಷ್ಟೇ. GS2 ಸೇಮ್, GS2ಗೂ ಅಷ್ಟೇ ಸ್ಟ್ಯಾಂಡರ್ಡ್ ಬುಕ್ಕು, PYQ ಅನಾಲಿಸಿಸು, ಮಾಡೆಲ್ ಆನ್ಸರ್ಸು, ಟಾಪರ್ ಆನ್ಸರ್ ಕಾಪಿ, ಅಡಿಷನಲ್ ಫ್ಯಾಕ್ಟ್ ಡೇಟ್ ರಿಪೋರ್ಟು, ಪ್ಲಸ್ ಇಲ್ಲಿ ಜಡ್ಜ್ಮೆಂಟ್ ಬರುತ್ತೆ. GS2ಗೆ ಜಡ್ಜ್ಮೆಂಟ್ ಶೀಟು, ಡಾಕ್ಟ್ರೈನ್ ಶೀಟು, ಮತ್ತು ಸ್ಕೀಮ್ಸು ಪ್ಲಸ್ ಎಕ್ಸಾಂಪಲ್ಸು, ಇಷ್ಟನ್ನು ಮಾಡಬೇಕು. ಓಕೆನಾ? ಸೊ ಫಾರ್ GS2, ದೆನ್ ಗೋ ಫಾರ್ GS1. GS1 ಇಸ್ ಆಲ್ ಸೇಮ್, GS1, 2, 3 ಸೇಮ್. 2 ಸೆಕ್ಷನಲ್ ಟೆಸ್ಟು, 1 ಫುಲ್ ಆ್ಯಂಡ್ ಟೆಸ್ಟ್ ಕಂಪಲ್ಸರಿ ಮಾಡಲೇಬೇಕು. ಅಂಡರ್ಸ್ಟುಡ್? ಆ್ಯಂಡ್ ನೀವು ಯಾವುದೇ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮೆಸೇಜ್ ಮಾಡಿ, ಸರ್ ನಾನು ಎಥಿಕ್ಸ್ ಸ್ಟಾರ್ಟ್ ಮಾಡ್ತೀನಿ, ಯಾವ್ದು ಚೆನ್ನಾಗಿದೆ, ನೋಟ್ಸು ಎಕ್ಸಾಂಪಲು ಯಾವ್ದು ಚೆನ್ನಾಗಿ ಅನಿಸುತ್ತೆ. ಸರ್ ನನಗೆ GS1 ಸೊಸೈಟಿ ಸ್ಟಾರ್ಟ್ ಮಾಡ್ತೀನಿ, ಯಾವ್ದು ಚೆನ್ನಾಗಿದೆ ಕಳಿಸ್ಕೊಡಿ. ಆ ಮೊಮೆಂಟಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ನಾವು ಕಳಿಸ್ಕೊಡ್ತೀವಿ. ನಮ್ಮ ಹತ್ರ ಮೆಟೀರಿಯಲ್ ಇಲ್ಲ ಅಂದರೆ ಈ ಚಾನಲಲ್ಲದೆ ಡೌನ್ಲೋಡ್ ಮಾಡ್ಕೊ ಅಂತ ಹೇಳ್ತೀವಿ, ಈ ವೆಬ್ಸೈಟಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸರ್ ನಾನು ಮಾಡ್ತೀನಿ ಕಳಿಸ್ಕೊಡಿ ಸಾಧ್ಯ ಆದರೆ, ಇಲ್ಲಾಂದರೆ ಎಲ್ಲಿದೆ ಹೇಳಿ ನಾನು ಡೌನ್ಲೋಡ್ ಮಾಡ್ಕೊತೀನಿ. ನೆಕ್ಸ್ಟ್ ಆದಮೇಲೆ ಸರ್ ನನಗೆ ಈ ಸಬ್ಜೆಕ್ಟ್ ಮುಗೀತು, ಈ ಟೆಸ್ಟ್ ಬರೀಬೇಕು ಅಂದ್ಕೊಂಡಿದ್ದೀನಿ, ನನಗೆ ಆ ಟೆಸ್ಟ್ ಪೇಪರ್ಗಳು ಎಲ್ಲಿದೆ ಕಳಿಸ್ಕೊಡಿ, ಇಲ್ಲಾಂದರೆ ಕ್ವಶನ್ ಎಲ್ಲಿ ಸಿಗುತ್ತೆ ಹೇಳಿ ನಾನು ಬರಿತೀನಿ.
ಯು ಟೆಕ್ಸ್ಟ್ ಲೈಕ್ ದಿಸ್, ದಟ್ ಇಸ್ ಅ ವೆರಿ ವ್ಯಾಲಿಡ್ ಇದು. ನೀವು ಆ ರೀತಿ ಟೆಕ್ಸ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಸರಿ ಆಯ್ತು ಕೊಡೋಣ ಅಂತ ಒಂದು ಖುಷಿ ಆಗುತ್ತೆ ಸೀರಿಯಸ್ಲಿ. ಸೊ ವೆನ್ ಎವರ್ ಯು ನೀಡ್ ಈ ರೀತಿ ಇರಬೇಕು ಅಂದಾಗ ಮೆಸೇಜ್ ಮಾಡಿ. ಓಕೆ, ದಿಸ್ ಈಸ್ ಇಯರ್ಲಿ ಟಿಲ್ ಡಿಸೆಂಬರ್ ವಾಟ್ ವಿ ಹ್ಯಾವ್ ಟು ಡೂ, ಅಂಡರ್ಸ್ಟುಡ್. ವೆನ್ ಇಟ್ ಕಮ್ಸ್ ಟು ಡೈಲಿ ಆ್ಯಂಡ್ ಇಯರ್ಲಿ ಅಂತ ಬಂದಾಗ ದೇರ್ ಇಸ್ ಒನ್ ಮೋರ್ ಥಿಂಗ್, ಆಪ್ಷನಲ್. ಒನ್ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಆಪ್ಷನಲ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಏಪ್ರಿಲ್, ಮೇ, ಜೂನ್, ಜುಲೈ. ದಟ್ ಈಸ್ ಮೇ ಟು ಜುಲೈ ಫಿನಿಶ್ ಕ್ಲಾಸ್. ಆಪ್ಷನಲ್ ಸಬ್ಜೆಕ್ಟ್ ಇಸ್ ಬಿಕಮಿಂಗ್ ವೆರಿ ಕ್ರೂಷಿಯಲ್, ವೆರಿ ಸೀರಿಯಸ್ ಇರಬೇಕು ಆಪ್ಷನಲ್ ಮೇಲೆ. ಮತ್ತೆ ಹಂಗೆ ಅಂದ್ಬಿಟ್ಟು ಅದನ್ನು ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಸೆಲ್ಫ್ ಸ್ಟಡಿ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಕಷ್ಟ ಆದರೂ ಪರವಾಗಿಲ್ಲ, ಕಾಸ್ಟ್ ಆದರೂ ಪರವಾಗಿಲ್ಲ, ಎಲ್ಲಾದರೂ ದುಡ್ಡು ಇದನ್ನು ಅರೇಂಜ್ ಮಾಡ್ಕೊಂಡು ಒಂದು ಕಡೆ ಚೆನ್ನಾಗಿರೋಂಥದ್ದು ನಿಮ್ಗೆ ಯಾವ್ದು ಆಪ್ಷನಲ್ ಇರುತ್ತೆ ಚೆನ್ನಾಗಿರೋ ಕಡೆ ಸೇರ್ಕೊಳ್ಳಿ. ಏನಕ್ಕೆ ಅಂದರೆ ಆಪ್ಷನಲ್ಲೇ ಗೇಮ್ ಚೇಂಜರು. ನಂದು 3 ವರ್ಷ ರ್ಯಾಂಕ್ ಬರಲಿಕ್ಕೆ ಆಪ್ಷನ್, 3 ವರ್ಷ ಇದನ್ನು ಬರಲಿಕ್ಕೆ ಇಂಟರ್ವ್ಯೂಗೆ ಹೋಗ್ಲಿಕ್ಕೆ ಆಪ್ಷನಲ್ಲೇ ಕಾರಣ. ಕನ್ನಡನೇ ಕಾರಣ. ನಾ ಬೆಸ್ಟ್ ಆಫ್ ದಿ ಬೆಸ್ಟ್ ಹುಡುಕಿ ನಾನು ಕಲ್ತಿದ್ದೀನಿ. ಸುಲಭ ಅಲ್ಲ. ಫಾರ್ ಎಕ್ಸಾಂಪಲ್ ಈ ಸಲ ಕನ್ನಡ ತಗೊಂಡಂಥ ಹುಡುಗರು ಪಾಸ್ ಆಗಿರೋದು 3 ಜನ. ನಾಟ್ ಬಿಕಾಸ್ ಆಫ್ ಕನ್ನಡದಲ್ಲಿ ಮಾರ್ಕ್ಸ್ ಬರ್ತಿಲ್ಲ ಅಂತಲ್ಲ, ನಂಗೆ 3 ವರ್ಷನ ಕಂಟಿನ್ಯೂಸ್ ಮಾರ್ಕ್ಸ್ ಬರ್ತಿದೆ. ಮಾಡೋ ಮೆಥಡ್ ಕರೆಕ್ಟ್ ಇಲ್ಲ ಅಂತ. ಮಾಡೋ ಮೆಥಡನ್ನು ತುಂಬ ನೀಟಾಗಿ, ಸೀರಿಯಸ್ ಆಗಿ, ಸಿನ್ಸಿಯರಾಗಿ ಮಾಡಿದ್ರೆ ಎಲ್ಲ ಆಪ್ಷನ್ಗಳು ಒಳ್ಳೆ ಸ್ಕೋರ್ ಬರುತ್ತೆ. ಬೆಸ್ಟ್ ಆಫ್ ದಿ ಬೆಸ್ಟೇ ಮಾಡಬೇಕು. ಯು ಶುಡ್ ನಾಟ್ ಕಾಂಪ್ರಮೈಸ್ ವಿತ್ ದ ಆಪ್ಷನ್. ಓಕೆ, ಸೊ ಈ ಸಲ ಸಂದೀಪ್ ಬಡದವ್ರದ್ದು 316 ಐ ಥಿಂಕ್ 315 or 316 ಸೆಕೆಂಡ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಆಂಥ್ರೋಪಾಲಜಿ. ಓಕೆ, ಹಿ ವಾಸ್ 82 ರ್ಯಾಂಕ್ ಬಿಕಾಸ್ ಆಫ್ ಆಂಥ್ರೋಪಾಲಜಿ. ಸೊ ಆಪ್ಷನಲ್ ಈಸ್ ವೆರಿ ಇಂಪಾರ್ಟೆಂಟ್, ಹೈಲಿ ಇಂಪಾರ್ಟೆಂಟ್ ಥಿಂಗು. ಸೊ ಡೋಂಟ್ ನೆಗ್ಲೆಕ್ಟ್. ಸೊ ಅದಕ್ಕೆ ದುಡ್ಡಿಲ್ಲ, ನಾನು ಅಲ್ಲಿ ಸೇರ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ಸೇರ್ಕೊಳ್ಳೋಕ್ಕಾಗಲ್ಲ, ಕಷ್ಟಪಟ್ಟು ಸಾಲ ಮಾಡಿದ್ರು ಸೇರ್ಕೊಳ್ಳಿ. ಐ ಆಮ್ ಟೆಲ್ಲಿಂಗ್. ಬೇಕಿದ್ರೆ ಏನು ಬೇಕಾದರೂ ಸೆಲ್ಫ್ ಸ್ಟಡಿ ಹಂಗೆ ಹಿಂಗೆ ಅಂತ ಮಾಡ್ಕೋಬೋದು, ಕಷ್ಟ. ಆಪ್ಷನಲ್ ಅಂತೂ ಇಸ್ ವೆರಿ ಡಿಫಿಕಲ್ಟ್. ಸೊ ಬಿ ಸೀರಿಯಸ್ ವಿತ್ ಆಪ್ಷನಲ್ ಪ್ರಿಪ್ರೇಷನ್. ಸೊ ಐ ಹ್ಯಾವ್ ಸೀನ್ ಆಪ್ಷನಲ್ಲಿಂದ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು ರ್ಯಾಂಕ್ ಬರದೇ ಇರೋದು, ಇಂಟರ್ವ್ಯೂಗೆ ಹೋಗದೆ ಇರೋದು, ಇದನ್ನೆಲ್ಲ ನೋಡಿದ್ದೀನಿ. ಡೋಂಟ್ ನೆಗ್ಲೆಕ್ಟ್ ಆಪ್ಷನ್. ಬೈ ಜೂನ್ ಜುಲೈ ಯು ಮಸ್ಟ್ ಫಿನಿಶ್ ದ ಆಪ್ಷನಲ್ ಸಬ್ಜೆಕ್ಟ್. ನೆಕ್ಸ್ಟ್ ಅದಾದಮೇಲೆ ಆಗಸ್ಟ್ ಸೆಪ್ಟೆಂಬರು ಶಾರ್ಟ್ ನೋಟ್ಸ್ ಮೇಕಿಂಗ್, ಶಾರ್ಟ್ ನೋಟ್ಸ್ ಪ್ಲಸ್ PYQ ಅನಾಲಿಸಿಸ್ ಇನ್ನು ಆಪ್ಷನಲ್ ಆಗುತ್ತೆ. ಆ್ಯಕ್ಚುಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 3 ಮಂತ್ ಬೇಕಾಗುತ್ತೆ. ಶಾರ್ಟ್ ನೋಟ್ಸು, PYQ ಅನಾಲಿಸಿಸ್ಸು, ಇದು ನೋಟ್ಸ್ ಮೇಕಿಂಗು, ಅಡಿಷ್ನಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಂಥದ್ದು. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಲಿಕ್ಕೆ. ಆ್ಯಂಡ್ ಡೈಲಿ ಆನ್ಸರ್ ರೈಟಿಂಗ್ ಎಲ್ಲದರಲ್ಲೂ ಇರುತ್ತೆ, ಎವ್ರಿ ಡೇ ಇದ್ದೇ ಇರುತ್ತೆ. ದೆನ್ ನವೆಂಬರ್ ಡಿಸೆಂಬರು ಇಟ್ ಈಸ್ ಫಾರ್ ಸೆಕೆಂಡ್ ರೌಂಡ್ ರಿವಿಷನ್. ಸೊ ಫಸ್ಟು ಕ್ಲಾಸು, ಫಸ್ಟ್ ರೌಂಡ್ ರಿವಿಷನ್, ಸೆಕೆಂಡ್ ರೌಂಡ್ ರಿವಿಷನ್, ಫಿನಿಶ್. ಓಕೆ, ಸೊ ಆಪ್ಷನ್ ದಿಸ್ ಮಸ್ಟ್ ಬಿ ಸ್ಟ್ರಾಟಜಿ ಫಾರ್ ಇಯರ್ಲಿ. ವೆನ್ ಇಟ್ ಕಮ್ಸ್ ಟು ಡೈಲಿ ಟೈಮ್ ಟೇಬಲ್ ಬಂತು ಅಂದರೆ ಎವ್ರಿ ಡೇ ಹ್ಯಾಸ್ 24 hours. ಕರೆಕ್ಟಾ? ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರೋದು 24 ಗಂಟೆ, ಅದಕ್ಕಿಂತ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಇನ್ಕ್ಲೂಡಿಂಗ್ ಫಾರ್ ಪ್ರೈಮ್ ಮಿನಿಸ್ಟರ್. ಸೊ ದಟ್ ಈಸ್ ಓನ್ಲಿ 24 hours. ಇನ್ ದೋಸ್ 24 hours ಗಿವ್ 7 hours ಫಾರ್ ಸ್ಲೀಪ್, ನಿದ್ದೆ ಮಾಡಲಿಕ್ಕೆ. 7 ರಿಂದ 8 ಗಂಟೆ ಒಂದು ಒಳ್ಳೆ ನಿದ್ದೆಯನ್ನು ಮಾಡಿ. ಏನಕ್ಕೆ ಅಂದರೆ ನೀವು ಎಷ್ಟು ನಾರ್ಮಲ್ ಸ್ಲೀಪನ್ನು ಮಾಡ್ತೀರಾ, ಸೊ ಅಷ್ಟು ನಿಮ್ಮ ಇದು ಜಾಸ್ತಿ ಆಗ್ತಾ ಬರುತ್ತೆ, ಆ್ಯಕ್ಟಿವ್ ಇದು ಜಾಸ್ತಿ ಆಗ್ತಾ ಬರುತ್ತೆ. ನೀವು ಇಲ್ಲಾಂದರೆ ಆ್ಯಕ್ಟಿವ್ ಇರೋಲ್ಲ. ಸುಮ್ಮನೆ ನಿದ್ದೆ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಮತ್ತು ಸ್ಲೀಪ್ ಸೈಕಲ್ ಒಂದು ಸ್ವಲ್ಪ ವೇರಿಯೇಷನ್ ಆದರೂ ಅವತ್ತಿನ ದಿನ ಎಲ್ಲ ಹಾಳಾಗುತ್ತೆ. ರೆಗ್ಯುಲರ್ ಸ್ಲೀಪ್ ಸೈಕಲನ್ನು ಮಾಡ್ಕೊಳ್ಳಿ. ಡೋಂಟ್ ಬಿ ಅ ನೈಟ್ ಔಲ್. ನಾನು ಹೇಳ್ತಾ ಇಲ್ಲ, ರಾತ್ರಿ ಓದೋದು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಐ ಆಮ್ ನೈಟ್ ಔಲ್ ಅಂದರೆ ರಾತ್ರಿ ಓದೋದಂಥದ್ದು ನನ್ನ ಹವ್ಯಾಸ. ಬಟ್ ಅದು ಸಿಕ್ಕಾಪಟ್ಟೆ ಹೆಲ್ತ್ ಅಫೆಕ್ಟ್ ಮಾಡುತ್ತೆ, ಸ್ಲೀಪ್ ಸೈಕಲ್ ಅಫೆಕ್ಟ್ ಮಾಡುತ್ತೆ. ಸೊ ಸಾಧ್ಯ ಆದಷ್ಟು ಬೆಳಗ್ಗೆ ಓದೋದು, ಬೆಳಗ್ಗೆ 5 ಗಂಟೆ ಎದ್ದು ಓದೋಂಥ ಹವ್ಯಾಸವನ್ನು ಮಾಡ್ಕೊಳ್ಳಿ. ಸೀರಿಯಸ್ಲಿ ಈ ಸಲ ಮೇನ್ಸಲ್ಲಂತೂ ನನಗೆ ತುಂಬ ಹೆಲ್ಪ್ ಮಾಡ್ತು. ಸೊ ಬೆಳಗ್ಗೆ 5-5:30 ಎದ್ದು, ಸೊ 6 ಗಂಟೆ ಅಷ್ಟೊಳಗೆ ನೀವು ಲೈಬ್ರರಿಗೆ ಬಂದುಬಿಟ್ರೆ 12 ಗಂಟೆ ಅಷ್ಟೊಳಗೆ ನೀವು 6 ಅವರ್ ಓದಿರ್ತೀನಿ. 1 ಗಂಟೆ ಅಷ್ಟೊಳಗೆ 1 ಅವರ್ ವೇಸ್ಟ್ ಆದ್ರೂ 6 ಅವರ್ ಅಂದರೆ ದಿನ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನೀವು ಆಲ್ರೆಡಿ 6 ಅವರ್ ಓದಿದ್ದೀರಿ ಅಂದರೆ ಇನ್ನು ಮಿಕ್ಕಿದ ಒಂದು 4 ರಿಂದ 5 ಅವರ್ ಓದ್ಬಿಟ್ರು ನಿಮಗೆ ಎಂಟೈರ್ ದಿನದಲ್ಲಿ ತುಂಬ ಖುಷಿ ಆಗುತ್ತೆ ಅವತ್ತು. ಸೊ ಆಲ್ರೆಡಿ ಸ್ಟಡಿ ಅಂತ. ಮತ್ತು ಬೆಳಗ್ಗೆ ಆ್ಯಕ್ಟಿವ್ ಅವರ್ಸು ನೀವು 6 ಗಂಟೆಯಿಂದ ಟಿಫನ್ಗೆ ಹೋಗೋಷ್ಟೊಳಗೆ ಒಂದು 3 ಅವರ್ ಓದಿದಿರಿ ಅಂತ ಅಂದ್ಕೊಳ್ಳಿ, ಎಷ್ಟು ಪ್ರೊಡಕ್ಟಿವ್ ಅನ್ಸುತ್ತೆ ಗೊತ್ತಾ ಎಂಟೈರ್ ಡೇ. ಸೀರಿಯಸ್ಲಿ ತುಂಬ ಪ್ರೊಡಕ್ಟಿವ್ ಅನ್ಸುತ್ತೆ. ಸೊ ಪ್ರಾಕ್ಟೀಸ್ ದಟ್. ಅಟ್ಲೀಸ್ಟ್ 5 ಗಂಟೆಗೆ ಎದ್ದು ಓದೋಂಥ ಒಂದು ಹವ್ಯಾಸವನ್ನು ಮಾಡ್ಕೊಳ್ಳಿ, ಸಿನ್ಸಿಯರಾಗಿ ಮಾಡಿ. ಸೊ ಸುಮ್ಮನೆ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ, ವೆರಿ ಸೀರಿಯಸ್ ಇರಿ. ಸೊ ನೈಟ್ ಓದೋಂಥದ್ದು ಹವ್ಯಾಸ, ದಟ್ ಈಸ್ ಕರೆಕ್ಟ್. ನನಗಂತೂ ನೈಟ್ ಓದೋಂಥದ್ದು ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಯಾವುದೇ ಇದು ಇರ್ತಿಲ್ಲ, ಟೆನ್ಷನ್ಸು. ಸೊ ಸುಮ್ಮನೆ ಓದ್ಕೊಂಡು ಹೋಗೋಣ ಅಂತ, ಬಟ್ ಸಿಕ್ಕಾಪಟ್ಟೆ ಹೆಲ್ತ್ ಅಫೆಕ್ಟ್ ಮಾಡುತ್ತೆ, ಸ್ಲೀಪ್ ಸೈಕಲ್ ಡಿಟೋರಿಯೇಟ್ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಬೆಳಗ್ಗೆ ಎದ್ದು ಓದೋದು ಹವ್ಯಾಸ ಮಾಡ್ಕೊಂಡು. ಈ ಸಲ ಮೇನ್ಸಲ್ಲಂತೂ ನನ್ನ ಗೋಲ್ ಇದ್ದಿದ್ದು ಏನಪ್ಪ ಅಂದರೆ ಲೈಬ್ರರಿಗೆ ಫಸ್ಟು ನಾನು ಹೋಗ್ಬೇಕು ಅಂತ. ಪ್ರತಿದಿನ ಹೋಗಿದ ತಕ್ಷಣ ಚಪ್ಪಲಿ ಲೆಕ್ಕ ಹಾಕುವೆ ನಾನು, ಸೀರಿಯಸ್ಸಾಗಿ ಹೇಳ್ತೇನೆ. ಅಲ್ಲೇ ಕಾಲಭೈರವೇಶ್ವರ ಲೈಬ್ರರಿ ನಾನು ಓದ್ತಿದ್ದು.
ಹೋಗಿದ ತಕ್ಷಣ ಚಪ್ಪಲಿ ಹಾಕೋಬೇಕು, 4 ಜನ ಬಂದವ್ರೆ 5 ಜನ ಬಂದವ್ರೆ ಅಂತ. ಸೊ ಈ ರೀತಿ ಬೆಳಗ್ಗೆ ಹೋಗ್ಬೇಕು ಅಂತ. ಸೊ ಮೇನ್ಸ್ ಆ ರೀತಿ ಮಾಡಿದ್ದಕ್ಕೇ ಒಂದು ರೀತಿ ಗುಡ್ ಸ್ಕೋರ್ ಬಂದಿರೋಂಥದ್ದು. 50 ಮಾರ್ಕ್ಸ್ ಜಂಪ್ ಆಗಿದೆ ಒಂದು ಮೇನ್ ಸ್ಕೋರಲ್ಲಿ. ಇಟ್ಸ್ ನಾಟ್ ಈಸಿ ಥಿಂಗ್. ಸೊ ಓಕೆ, ಸೊ ಇಷ್ಟು ಮಾಡ್ಕೊಳ್ಳಿ. 24 ಅವರ್ಸಲ್ಲಿ 7 ಅವರ್ಸ್ ಆ ಗುಡ್ ಸ್ಲೀಪ್ ಇರಲಿ. ಸೊ ಡೋಂಟ್ ವೇಸ್ಟ್ ಯುವರ್ ಸ್ಲೀಪ್. ಸರ್ ನಾನು ನಿದ್ದೆ ಮಾಡ್ತಿಲ್ಲ, ಓದ್ತಾ ಇದ್ದೀನಿ, ಆ ಥರ ಎಲ್ಲ ಏನು ಬೇಡ. 6 ರಿಂದ 8 ಗಂಟೆ ದಟ್ ಈಸ್ ಗುಡ್. 7 to 8 ಅವರ್ಸ್, 7 ರಿಂದ 8 ಗಂಟೆ ದಟ್ ಈಸ್ ಗುಡ್ ಸ್ಲೀಪ್. ಪ್ಲಸ್ ಒಂದು 5 ಅವರ್ಸ್ ಯು ಫಾರ್ ಎಕ್ಸ್ಟ್ರಾ ಅಂದರೆ ಏನು, ಮಾಮೂಲಿ ಸ್ನಾನ ಮಾಡೋದಿರುತ್ತೆ, ಊಟ ಮಾಡೋದಿರುತ್ತೆ, ಸೊ ರಿಲ್ಯಾಕ್ಸಿಂಗ್ ಇರುತ್ತೆ, ಮನೆಯವರು ಫೋನ್ ಮಾಡಿರ್ತಾರೆ, ಈ ರೀತಿ ಇದ್ದೇ ಇರುತ್ತೆ, ಕಾಮನ್ ಆಗಿ ಇದ್ದೇ ಇರುತ್ತೆ. ದಟ್ ಇಸ್ 5 ಅವರ್ಸ್ ಎಕ್ಸ್ಟ್ರಾ. ಇಷ್ಟು ಕೊಟ್ಟು ನಮ್ಗೆ 12 ಗಂಟೆ ಉಳಿಯುತ್ತೆ ದಿನಕ್ಕೆ. ಇಷ್ಟು ಕೊಟ್ಟು ನಮ್ಗೆ 12 ಗಂಟೆ ಉಳಿಯುತ್ತೆ ನಮಗೆ. ಈ 12 ಗಂಟೆ ನಿಮ್ಮ ಕ್ಯಾರೆಕ್ಟರ್ ಮೇಲೆ, ನಿಮ್ಮ ಸ್ಟಡಿ ಮೇಲೆ ಹಾಕಿ. 12 ಅವರ್ಸ್. ಓಕೆ, ಐ ವಿಲ್ ಗಿವ್ ಟೈಮ್ ಟೇಬಲ್ ಫಾರ್ 12 ಅವರ್ಸ್. ಅದರಲ್ಲಿ ಒಂದು 80% ಆದರೂ ಫಾಲೋ ಮಾಡಿ. ಫಾರ್ ಎಕ್ಸಾಂಪಲ್, ಎವ್ರಿ ಡೇ 5 ಅವರ್ಸ್ ಗಿವ್ ಫಾರ್ ಜಿ ಎಸ್ ಪ್ರಿಪ್ರೇಷನ್. ಪ್ರತಿದಿನ 5 ಗಂಟೆ GS ಪ್ರಿಪ್ರೇಷನ್ ಕೊಡಿ. GS ಪ್ರಿಪ್ರೇಷನ್ ಅಂದರೆ ಅದೇ ಟೈಮ್ ಟೇಬಲ್ ನಾ ಹೇಳಿದ್ನಲ್ಲ, ಫಸ್ಟ್ ಎಥಿಕ್ಸು, ಆಮೇಲೆ GS3 ಸೇಮ್. ಗಿವ್ 3 ಅವರ್ಸ್ ಫಾರ್ ಆಪ್ಷನ್. 3 ಅವರ್ಸ್ ಎವ್ರಿ ಡೇ 3 ಅವರ್ಸ್. ಕ್ಲಾಸ್ ಇದ್ರೆ ಕ್ಲಾಸ್ ಮುಗಿಸ್ಕೊಳ್ಳಿ, ರಿವಿಷನ್ ಇದ್ರೆ ರಿವಿಷನ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡಿದ್ರೆ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಆಪ್ಷನಲ್ಲೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಕರೆಕ್ಟಾ? ಸೊ ಮಾಡ್ಕೊಳ್ತಾ ಹೋಗಿ. ದೆನ್ ಗಿವ್ 2 ಅವರ್ಸ್ ಫಾರ್ ಕರೆಂಟ್ ಅಫೇರ್ಸ್. 2 ಅವರ್ಸ್ ಕರೆಂಟ್ ಅಫೇರ್ಸ್ಗೆ ಕೊಡಿ. ಎವ್ರಿ ಡೇ 2 ಅವರ್ಸ್ ಗಿವ್ ಫಾರ್ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸಲ್ಲಿ 1 ಅವರ್ ಅನಾಲಿಸಿಸ್ ನೋಡಿ, ನ್ಯೂಸ್ ಅನಾಲಿಸಿಸು. 30 ಮಿನಿಟ್ಸು ರೀಡ್ ಎಡಿಟೋರಿಯಲ್ಲು. 30 ಮಿನಿಟ್ಸು ರೀಡ್ ಮ್ಯಾಗ್ಝಿನ್, ಮಂತ್ಲಿ ಮ್ಯಾಗ್ಝಿನ್ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ತಗೊಂಡು ಓದಿ. ಸೊ 30 ಮಿನಿಟ್ಸ್. ಸೊ ಟೋಟಲ್ 2 ಅವರ್ಸ್. ಎಷ್ಟಾಯಿತು? 10 ಅವರ್ಸ್ ಆಯಿತು. 1 ಅವರ್ ಎವ್ರಿ ಡೇ ಗಿವ್ ಫಾರ್ ಪ್ರಿಲಿಮ್ಸ್ ಪ್ರಾಕ್ಟೀಸ್. ಎವ್ರಿ ಡೇ ಮಸ್ಟ್, ಐ ಆಮ್ ಟೆಲಿಂಗ್. ನಮ್ಮದು ಪ್ರತಿ 4 ವರ್ಷದಲ್ಲಿ ಯಾವ ಅಟೆಂಪ್ಟು ಸೀರಿಯಸ್ ಆಗಿ ಕೊಟ್ಟಿದ್ದೀನಿ, 5 ಅಟೆಂಪ್ಟಲ್ಲಿ 4 ಅಟೆಂಪ್ಟು ನಮ್ಮದು ಸೀರಿಯಸ್ ಅಟೆಂಪ್ಟು, 4 ಅಟೆಂಪ್ಟು ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ ಬಿಕಾಸ್ ಆಫ್ ದಿಸ್ ಒನ್ ಓನ್ಲಿ. ಎವ್ರಿ ಡೇ ಐ ಯೂಸ್ ಟು ಸಾಲ್ವ್ 2 ಅವರ್ಸ್ ಪ್ರಿಲಿಮ್ಸ್, ನಾಟ್ 1 ಅವರ್. ನಾನು ನಿಮಗೆ 1 ಅವರ್ ಸಾಕು ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಂದು ಫಸ್ಟ್ ಅಟೆಂಪ್ಟಲ್ಲಿ ನಾನು ಮೇನ್ಸ್ ಪ್ರಾಕ್ಟೀಸ್ ಮಾಡಲಿಲ್ಲ, ಅದಕ್ಕೆ ಡಿಲೇ ಆಯಿತು. ಸೊ ಗಿವ್ 1 ಅವರ್ ಫಾರ್ ಮೇನ್ಸ್ ಪ್ರಾಕ್ಟೀಸ್, 1 ಅವರ್ ಫಾರ್ ಪ್ರಿಲಿಮ್ಸ್ ಪ್ರಾಕ್ಟೀಸ್. ಮೇನ್ಸ್ ಪ್ರಾಕ್ಟೀಸ್ ಅಂದರೆ ನಾನು ಹೇಳಿದೆ ಪ್ರತಿದಿನ GS 2 ಆನ್ಸರ್ ಬರೀರಿ, ಆಪ್ಷನಲ್ಲೂ 1 ಆನ್ಸರ್ ಬರೀರಿ. ಓಕೆ, ಸೊ ಗಿವ್ ಎವ್ರಿ ಡೇ 1 ಅವರ್ ಫಾರ್ ಪ್ರಿಲಿಮ್ಸ್ ಪ್ರಾಕ್ಟೀಸ್. ಸಾಲ್ವ್ ಅಟ್ ಲೀಸ್ಟ್ 40 ಕ್ವಶನ್ಸ್ ಪರ್ ಡೇ. 40 ಕ್ವಶನ್ಸ್ ಫ್ರೀಯಾಗಿ ಸಿಗುತ್ತೆ, ಸುಮಾರು ವೆಬ್ಸೈಟ್ಗಳಲ್ಲಿ ಫ್ರೀಯಾಗಿ ಸಿಗುತ್ತೆ. 40 ಕ್ವಶನ್ಸ್ ಪರ್ ಡೇ. ಎಲ್ಲ ನಾರ್ಮಲ್ ಯಾವ್ಯಾವುದು ಇನ್ಸ್ಟಿಟ್ಯೂಟ್ಗಳಿದೆ ಅವೆಲ್ಲ ಇನ್ಸ್ಟಿಟ್ಯೂಟ್ಗಳಲ್ಲೂ ಎವ್ರಿ ಡೇ ಫ್ರೀ ಕ್ವಶನ್ಸ್ಗಳಂತೂ ಸಿಗುತ್ತೆ. ಸಾಲ್ವ್ ಮಾಡಿ. 40 ದಿನ ಟೈಮ್ ಟೇಬಲ್ ಇಟ್ಕೊಳ್ಳಿ, ಸಾಲ್ವ್ ಮಾಡಿ. 40 ಕ್ವಶನ್ಸ್ ಪ್ರತಿದಿನ ಯಾವುದಾದ್ರು ಒಂದು ಟೈಮ್ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ. ಎವ್ರಿ ಡೇ 1 ಅವರ್ ಗಿವ್ ಫಾರ್ ಮೇನ್ಸ್ ಪ್ರಾಕ್ಟೀಸ್. ಮೇನ್ಸ್ ಪ್ರಾಕ್ಟೀಸ್ ಅಂದ್ರೇನು? 2 GS ಆನ್ಸರ್ ಬರಬೇಕು, 1 ಆಪ್ಷನಲ್ ಆನ್ಸರ್ ಬರೀಬೇಕು ಎವ್ರಿ ಡೇ. ಸೊ 2 ಅವರ್ಸ್ 2 GS ಆನ್ಸರ್ ಪ್ಲಸ್ 1 ಆಪ್ಷನಲ್ ಆನ್ಸರ್. ದಿಸ್ ಈಸ್ ಆಪ್ಷನಲ್. ದಿಸ್ ಈಸ್ ಎ ನಾರ್ಮಲ್ ಟೈಮ್ ಟೇಬಲ್ ಫಾರ್ ಎವ್ರಿ ಡೇ. ಒಂದು ಡೈರಿ ತಗೊಳ್ಳಿ, ಒಂದು ಜರ್ನಲ್ ತಗೊಳ್ಳಿ. ಒಂದು ಜರ್ನಲ್ ತಗೊಂಡು ಫಸ್ಟ್ ಪೇಜಲ್ಲಿ ಇದನ್ನು ಬರ್ಕೊಳ್ಳಿ. ಸೆಕೆಂಡ್ ಪೇಜಿಂದ ಡೇಟ್ ಹಾಕಿ ಪ್ರತಿದಿನ ಇದನ್ನು ಮಾಡ್ತಿದ್ದೀನ ಇಲ್ವಾ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಸೊ ಇಫ್ ಯು ಫಾಲೋ ದಿಸ್ ಕನ್ಸಿಸ್ಟೆಂಟ್ಲಿ ಫಾರ್ 30-35 ಡೇಸ್, 36 ಡೇಯಿಂದ ಅದೇ ಕರ್ಕೊಂಡು ಹೋಗುತ್ತೆ. ಸೊ ನೀವೆಲ್ಲ ಸ್ಕಿಪ್ ಮಾಡ್ತೀರಿ, ಅದು ನಿಮ್ಮನ್ನು ಹಾಳು ಮಾಡುತ್ತೆ ಅಷ್ಟೆ. ಓಕೆ, ದೆನ್ ವೆನ್ ಇಟ್ ಕಮ್ಸ್ ಟು ವೀಕ್ಲಿ ಬಂತು ಅಂದರೆ ಗೋ ಫಾರ್ ಮಂಡೇ ಟು ಫ್ರೈಡೇ. ಮಂಡೇ ಟು ಫ್ರೈಡೇ ಕಂಪ್ಲೀಟ್ಲಿ ಈ ಟೈಮ್ ಟೇಬಲ್, ಡೈಲಿ ಟೈಮ್ ಟೇಬಲ್ ಏನಿದೆ ಆ ಟೈಮ್ ಟೇಬಲನ್ನು ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಓಕೆ, ಸ್ಯಾಟರ್ಡೇ ಬಂತು ಅಂದರೆ ಯು ಗಿವ್ ಇಟ್ ಫಾರ್ ರಿವಿಷನ್. ಮಂಡೇ ಟು ಫ್ರೈಡೇ ನಾರ್ಮಲ್ ಟೈಮ್ ಟೇಬಲ್. ಸ್ಯಾಟರ್ಡೇ ಬಂತು ಅಂದರೆ ಗಿವ್ ಇಟ್ ಫಾರ್ ರಿವಿಷನ್ ಅಂದರೆ ಆ ವೀಕಲ್ಲಿ ಏನು ಓದಿರ್ತೀರಿ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಸಂಡೇ ಬಂತು ಅಂದರೆ ಆ ವೀಕಲ್ಲಿ ಏನೇನು ಟಾಪಿಕ್ ಓದಿರ್ತೀರಿ ಅದ್ರ ಬೇಸ್ಡ್ ಒಂದು ಟೆಸ್ಟ್ ಬರೆದು ಮಿಕ್ಕಿ ಟೈಮ್ ರೆಸ್ಟ್ ಮಾಡಿ ಅಷ್ಟೇ. ಅದ್ರ ಬೇಸಲ್ಲಿ ಒಂದು ಟೆಸ್ಟ್ ಬರೀರಿ ಸಂಡೇ. ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿ ಓದೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ, ಅವತ್ತಿನ ಟೈಮಲ್ಲಿ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಓದಿರ್ತೀರಾ, ಜುಡಿಷಿಯರಿ ಓದಿರ್ತೀರಾ ಅಂತ ಅನ್ಕೊಳ್ಳಿ. ಸೆಂಟ್ರಲ್ ಸ್ಟೇಟ್ ರಿಲೇಷನು ಮತ್ತು ಜುಡಿಷಿಯರಿ ಮೇಲೆ ಸೊ ಟೆಸ್ಟ್ ನಿಮ್ಮ ChatGPT ಎಷ್ಟು ಸುಲಭ ಮಾಡುತ್ತೆ ಅಂದರೆ ಜಸ್ಟ್ ಹೋಗ್ಬಿಟ್ಟು ಗಿವ್ 10 UPSC ಸ್ಟೈಲ್ ಆಫ್ ಕ್ವಶನ್ಸ್ ಆನ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಆ್ಯಂಡ್ ಜುಡಿಷಿಯರಿ ಅಂತ ಸರ್ಚ್ ಮಾಡಿದ್ರೆ ಅದೇ ಬರುತ್ತೆ. ಆ ಕ್ವಶನ್ಸ್ಗಳಿಗೆ ಆನ್ಸರ್ ಬರೀರಿ. ಸೊಲ್ಯೂಷನ್ ಅದು ಕೇಳಿದ್ರೆ ಅದೇ ಕೊಡುತ್ತೆ, ವಿತ್ ಜಡ್ಜ್ಮೆಂಟ್ ಕೊಡೋದ್ರೆ ಅದೇ ಕೊಡುತ್ತೆ, ಬೆಟರ್ ಇಂಟ್ರೊಡಕ್ಷನ್ ಕೊಡೋದ್ರೆ ಅದೇ ಕೊಡುತ್ತೆ. ಸೊ ಇಷ್ಟನ್ನಾದರೂ ಮಾಡ್ಬೋದು. ಇಲ್ಲಾಂದ್ರೆ ನಮ್ಮನ್ನು ಕೇಳ್ಬೋದು, ಕ್ವಶನ್ ಪೇಪರ್ ಇದ್ರೆ ಕಳಿಸ್ಕೊಡಿ ಸರ್ ಅಂತ. ವಿಲ್ ಶೇರ್ ದ ಕ್ವಶನ್ ಪೇಪರ್ಸ್. ಎವ್ರಿ ಡೇ ಸಂಡೇ ಟೆಸ್ಟ್ ಬರೆದ್ಬಿಟ್ಟು ಮಿಕ್ಕಿ ಟೈಮ್ ರೆಸ್ಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಟೆಸ್ಟ್ ಬರಲಿಕ್ಕೆ ಒಂದು 3 ಅವರ್ಸ್ ಟೈಮ್ ಹಿಡಿಯುತ್ತೆ. 3 ಅವರ್ಸ್ ಆದಮೇಲೆ ಎಂಟೈರ್ ಡೇ ನೀವು ರೆಸ್ಟ್ ಮಾಡಿ. ಮಾಮೂಲಿ ಇರುತ್ತಲ್ಲ ಬಟ್ಟೆ ಒಗೆದು ಅದು ಇದು ಕೆಲಸಗಳಂತ ಇದ್ದೇ ಇರುತ್ತೆ ಎವ್ರಿ ಸಂಡೇ ಬಂತು ಅಂದರೆ.
ಸೊ ಮಾಡ್ಕೊಡಿ, ಮೂವಿಗೆ ಹೋಗ್ಬೇಕು, ಹೋಗಿ ಬನ್ನಿ. ಸೊ ಎಲ್ಲಾದ್ರೂ ಬೇಕಂದ್ರೆ ಬೇಕು, ನೀವು ಪ್ರತಿದಿನ ಅಟ್ಲೀಸ್ಟ್ 10 hours ಆದರೂ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಓದ್ತಾ ಇದ್ದೀರಿ ಅಂದರೆ ಸಂಡೇ ಅಂತೂ ರೆಸ್ಟ್ ಬೇಕು. ಸೊ ಡೋಂಟ್ ಸ್ಪಾಯಿಲ್ ದಟ್ ಆಲ್ಸೋ. ನಾನು ಮಾಡಲೇಬೇಕು ಅಂದ್ಬಿಟ್ಟು ಓವರ್ ಬರ್ಡನ್ ತಗೊಳಕ್ಕೆ ಹೋಗ್ಬಿಡಿ, ಒಂದೊಂದು ರೆಸ್ಟ್ ಕೊಡಿ. ನಮ್ಮ ಮೈಂಡ್ ಏನು ಕೇಳುತ್ತೆ ಅಂತ ಕೊಟ್ಟಾಗ ಅದು ನಮ್ಗೆ ಏನಾದರೂ ಒಂದು ವಾಪಸ್ ಕೊಡಲಿಕ್ಕೆ ಕಾಯ್ತಾ ಇರುತ್ತೆ. ಸೊ ಆ ರೀತಿ ಮಾಡಿ. ದಿಸ್ ಇಸ್ ಹೌ ಟೈಮ್ ಟೇಬಲ್ ಶುಡ್ ಬಿ. 2027 ಮುಗೀತು ಡಿಸೆಂಬರ್, ಜನವರಿಯಿಂದ ಪ್ರಿಲಿಮ್ಸ್. ಅಂಡರ್ಸ್ಟುಡ್? ಪ್ರಿಲಿಮ್ಸ್ಗೆ ಡಿಫ್ರೆಂಟ್ ಟೈಮ್ ಟೇಬಲ್, ವಿಲ್ ಡಿಸ್ಕಸ್ ದಟ್ ಲೇಟರ್. ಸೊ ದಿಸ್ ಇಸ್ ಹೌ ಯು ಶುಡ್ ಫಾಲೋ. ಆ್ಯಂಡ್ ಎವ್ರಿ ಸಂಡೇ ಯು ಆರ್ ರೈಟಿಂಗ್ ದ ಟೆಸ್ಟ್ ಪ್ಲಸ್ 1 essay. You must write. Every Sunday you have to write 1 essay plus 3 case study. ಇದೊಂದು ಹಾಬಿಯಾಗಿ ಇಟ್ಕೊಳ್ಳಿ. ಟೆಸ್ಟ್ ಅಂದರೆ ಎವ್ರಿ ಸಂಡೇ ಯು ಕೆನಾಟ್ ರೈಟ್ 250 marks ಟೆಸ್ಟ್, ಅಟ್ಲೀಸ್ಟ್ 125 marks ಟೆಸ್ಟ್ ಬರೀರಿ ಸಾಕು, ಸೆಕ್ಷನಲ್ ಟೆಸ್ಟ್. ಸೊ 5 ಕ್ವಶನ್ಸ್ಗಳು, ಸಬ್ಜೆಕ್ಟ್ಗಳು ಯಾವ್ಯಾವ್ದು ಓದಿರ್ತೀರಿ ಅದ್ರ ಬೇಸ್ ಮೇಲೆ. ಸೊ ಎಸ್ಸೆ, ಒಂದು ಎಸ್ಸೆ, ಯಾವುದಾದ್ರೂ ಎಸ್ಸೆ. ಈಗ ಫಾರ್ ಎಕ್ಸಾಂಪಲ್ ಸೊಸೈಟಿ ಟಾಪಿಕ್ ಓದಿದ್ರಿ ಅಂದರೆ ಸೊಸೈಟಿ ಟಾಪಿಕ್ ಬೆಸ್ಟೇ ಎಸ್ಸೆ ತೊಗೊಂಡು ಬರೀರಿ. ಸೊಸೈಟಿಲಿ ಯಾವ್ದು ಬರುತ್ತೆ? ರೀಜನಲಿಸಮ್ ಬರುತ್ತೆ, ವುಮೆನ್ ಬರುತ್ತೆ, ಎಜುಕೇಷನ್ ಬರುತ್ತೆ, ಎಜುಕೇಷನ್ ಬರಲ್ಲ, ರೀಜನಲಿಸಮ್, ಕಮ್ಯುನಿಸಮ್ ಬರುತ್ತೆ. ಇವುಗಳ ಬಗ್ಗೆ, ಕಮ್ಯುನಲಿಸಮ್, ಇವುಗಳ ಬಗ್ಗೆ ಬರೀರಿ. 3 ಕೇಸ್ ಸ್ಟಡಿ. ಏನೀ ಕೇಸ್ ಸ್ಟಡಿ ತಗೊಳ್ಳಿ, ಸಾಲ್ವ್ ಮಾಡಿ. ಓಕೆ, PYQನವರು ತಗೋಬೋದು. ಆ್ಯಂಡ್ 125 ಕೇಸ್ ಸ್ಟಡಿ PDF ಹಾಕ್ತೀನಿ ಅಂತ ಹೇಳಿದ್ದೀನಿ, ಅದನ್ನಾದರೂ ಮಾಡ್ಬೋದು. ದಿಸ್ ಇಸ್ ಹೌ ಯುವರ್ ಟೈಮ್ ಟೇಬಲ್ ಶುಡ್ ಬಿ. ಓಕೆ, ಅಂಡರ್ಸ್ಟುಡ್? ನೀವಿಬ್ರು ಹೊಸ ಹುಡುಗರಿಗೆ ನನ್ನೊಂದು ಓರಿಯೆಂಟೇಷನ್ ಇದೆ, ಇಲ್ಲೇ ಆಚಾರ್ಯದಲ್ಲೇ ಮಾಡಿರೋದೇ ಒಂದು ಓರಿಯೆಂಟೇಷನ್ ಇದೆ. ಸೊ 45 minutes to 50 minutes ಇದೆ. ಸೊ ಅದನ್ನು ನೋಡಿ, ಬೇಸಿಕ್ ಯಾವ್ಯಾವ ಬುಕ್ ತಗೋಬೇಕು ಅದನ್ನೆಲ್ಲ ನಾನು ಅದರಲ್ಲಿ ಹೇಳಿದ್ದೀನಿ. ಅದು ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಟೈಮ್ ಟೇಬಲ್ನ ನೀವು ಸ್ಟ್ರಿಕ್ಟಾಗಿ ಮಾಡ್ಲಿಕ್ಕಾಗಲ್ಲ, ನೀವು ಇನ್ನೂ ಕಲಿತಾ ಇರೋಂಥವ್ರು, ಸುಮಾರು ಟಾಪಿಕ್ಸ್ಗಳು, ಸಬ್ಜೆಕ್ಟ್ಗಳು ಮುಗ್ದಿಲ್ಲ. ಓಕೆನಾ? ಸೊ ದಿಸ್ ಇಸ್ ಹೌ ಯುವರ್ ಟೈಮ್ ಟೇಬಲ್ ಶುಡ್ ಬಿ. ಅಂಡರ್ಸ್ಟುಡ್? ಏನೋ ಡೌಟ್ ಇದೆಯಾ? ಸೊ ಟಿಲ್ ಡಿಸೆಂಬರು ನಿಮ್ಗೆ ಏನೇನು ಮಾಡಬೇಕು ಎಲ್ಲವೂ ನಾನು ಹೇಳಿದ್ದೀನಿ. ಈ 20 ದಿನದಲ್ಲಿ ಇದಕ್ಕೆ ಏನೇನು ಬೇಕು ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಳ್ಳಿ. ಕರೆಕ್ಟಾ? ಸೊ ನೆಕ್ಸ್ಟ್ ನಾವು ವಾರಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಾವೇನು ಮಾಡ್ತೀವಿ? ಯುದ್ಧಕ್ಕೆ ಹೋಗ್ತಾ ಇದೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ಏನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೋತೀವಿ, ಆಗ ಹೋಗ್ಬಿಟ್ಟು ಏನೋ ರೆಡಿ ಮಾಡ್ಕೊಳ್ತಾ ಕೂತ್ಕೊಳ್ಳಲ್ಲ. ಕರೆಕ್ಟಾ? ಈ 20 ದಿನದಲ್ಲಿ ಒಂದು ಬಫರನ್ನು ಕೊಟ್ಟಿದ್ದೀನಿ, ರೆಡಿ ಮಾಡ್ಕೊಳ್ಳಿ. ನಮ್ಮನ್ನು ಮೀಟ್ ಮಾಡಿ ಮತ್ತು ಎಲ್ಲರೂ ಮೀಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಹೋಗಿ. ಅದಾದಮೇಲೆ May 1 ಸ್ಟಾರ್ಟ್ ಆಯಿತು ಅಂದರೆ May 1 ಟೈಮ್ ಟೇಬಲ್ ಎವ್ರಿ ಡೇ ನಾನು ಇದನ್ನು ಮಾಡಬೇಕು, ಆ ಪ್ರಕಾರ ಓದ್ಕೊಳ್ತಾ ಹೋಗಬೇಕು. ಓದ್ತಿರಲ್ಲ? ಓಕೆನಾ? ಆ್ಯಂಡ್ ನೀವು ಎಷ್ಟು ಸೀರಿಯಸ್ ಇರ್ತೀರಿ ಅಷ್ಟು ಹೆಲ್ಪ್ ನನ್ನ ಕಡೆಯಿಂದ ಇದೆ. ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಬರ್ತೀರಿ, ಐ ಡೋಂಟ್ ಇವನ್ ಕೇರ್. ಆ್ಯಕ್ಚುಲಿ ಸೀರಿಯಸ್ಸಾಗಿ ಹೇಳ್ತೀನಿ. ನನಗೆ ಒಬ್ಬ ಸ್ಟೂಡೆಂಟ್, ಐ ಆಮ್ ಟೆಲಿಂಗ್ ವೆರಿ ಸೀರಿಯಸ್ಲಿ ನಾನು ಇದನ್ನು ಹೇಳ್ತೀನಿ. ನಾನು ಫಸ್ಟ್ ಮೆಂಟರ್ಶಿಪ್ ಮಾಡಿದಾಗ ಒಂದು 40 to 50 ಜನ ಸ್ಟೂಡೆಂಟ್ಸು, ಅವರಲ್ಲಿ ಇದ್ದಿದ್ದು ಕೇವಲ 3 ಜನ ನಾನು ದುಡ್ಡು ಕೊಡ್ತಿದ್ದು, 6,000 ರೂಪಾಯಿ ದುಡ್ಡು. ಮಿಕ್ಕಿದ್ದು 40 ಜನಕ್ಕೂ ನಾನು ಫ್ರೀ ಮಾಡ್ತಿದ್ದು, 37 ಜನಕ್ಕೂ ಫ್ರೀ ಮಾಡ್ತಿದ್ದು ಮೆಂಟರ್ಶಿಪ್. ಆ 37 ಜನದಲ್ಲಿ ಫ್ರೀ ಮಾಡ್ತಿದ್ದ ಹುಡುಗರಲ್ಲಿ ಒಂದು 15-20 ಜನ ಹುಡುಗರು ತುಂಬ ಸೀರಿಯಸ್ಸು ಆ್ಯಂಡ್ ಹೈಲಿ ಗ್ರ್ಯಾಟಿಟ್ಯೂಡು, ಹ್ಯೂಮಿಲಿಟಿ ಇರೋಂಥ ಹುಡುಗರು ಇವತ್ತು ಕೂಡ ನನ್ನ ಜೊತೆ ಅವರೇ. ಸೊ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಬೇಕೋ ಅವೆಲ್ಲ ಸಪೋರ್ಟ್ ನಾವು ಮಾಡ್ತೀವಿ. ಇನ್ನೊಂದು 20 ಜನ ಹುಡುಗರು ದೇ ಆರ್ ಲೈಕ್ ಸುಮ್ಮನೆ ಬಂದಪುಟ ಓದಪುಟ ಅಂತ, ಅಷ್ಟು ಸೀರಿಯಸ್ಸು ಇರಲ್ಲ ಅವರು, ಹೇಳಿದ ಕೆಲಸ ಮಾಡೋದು ಇಲ್ಲ, ಮತ್ತು ಏನು ತಗೋಬೇಕು ಅನ್ನೋದು ಗೊತ್ತಿರಲ್ಲ, ಸುಮ್ಮನೆ ಖಾಲಿ ಪೀಲಿ ಮಾತುಗಳು. ಸೊ ಅಂಥವ್ರನ್ನ ನಾವೇನು ಮಾಡ್ತೀವಿ ಹೇಳಿ? ಸಾಧ್ಯ ಆದಷ್ಟು ಇದು ಮಾಡ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ಲಿ ಇವತ್ತು ನಾನು ಹೇಳಿದೆ ನಿಮಗೆ, ಆಫ್ಟರ್ ಕ್ಲಿಯರಿಂಗ್ ದ ಲೈಫ್ ಹ್ಯಾಸ್ ಡಿಫ್ರೆಂಟ್ ಫಾರ್ ಮೀ. ಸೊ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂದರೆ, ನನಗೆ ಪ್ರತಿದಿನ ಒಂದು 100-150 ಮೆಸೇಜ್ ಆದರೂ ಬರುತ್ತೆ. ವಾಟ್ಸಪ್ಪಲ್ಲಿ ಆಗ್ಬೋದು, ಇದರಲ್ಲಿ ಆಗ್ಬೋದು. ಸೊ ಅದರಲ್ಲಿ ಒಂದು 25-30 ಜನ ಅಂತೂ ಸೀರಿಯಸ್ ಹುಡುಗರು ಇರ್ತಾರೆ, ಸುಮಾರು ಡೌಟ್ಗಳು ಕೇಳಿರ್ತಾರೆ, ಅವಕ್ಕೆ ನಾನು ರಿಪ್ಲೈ ಮಾಡಬೇಕು. ಪ್ರತಿದಿನ ಒಂದು 15-20 ಜನ ಸ್ಟೂಡೆಂಟ್ಸ್ ಅಂತೂ ಮೀಟ್ ಮಾಡೋಕ್ಕೆ ಬರ್ತಾರೆ. ಸೊ ಅವ್ರಿಗನ್ನ ನಾವು ಮೀಟ್ ಮಾಡಿ ಅವ್ರಿಗೆ ಸ್ವಲ್ಪ ಗೈಡೆನ್ಸ್ ಕೊಡಬೇಕು. ಕ್ಲಾಸ್ ಮಾಡಬೇಕು ಅಂದರೆ ನನಗೆ ಪ್ರತಿದಿನ 6 hour ಕ್ಲಾಸ್ ಆಗುತ್ತೆ. 6 hour ಕ್ಲಾಸು ಮತ್ತು ಫ್ಯಾಮಿಲಿಗೆ ಟೈಮ್ ಕೊಡಬೇಕು. ಇಷ್ಟು ದಿನ ನಾವು ಫ್ಯಾಮಿಲಿಗೂ ಟೈಮ್ ಕೊಟ್ಟಿರಲಿಲ್ಲ, ಹೊರಗಡೆನೂ ಹೋಗಿರಲಿಲ್ಲ. ಸೊ ಅವ್ರಿಗೆ ಟೈಮ್ ಕೊಡಬೇಕು. ಅದ್ರ ಜೊತೆ ಪ್ರಿಪ್ರೇಷನ್ ಒಂದು 3 hour ಹಿಡಿಯುತ್ತೆ. ಇಷ್ಟೆಲ್ಲದ್ರ ನಡುವೆ ಒಬ್ಬ ಸ್ಟೂಡೆಂಟ್ನ ಕರೆಸಿ ನಾನು ಮಾತಾಡಬೇಕು ಅಂದರೆ ಆ ಸೀರಿಯಸ್ ವರ್ದಿ ಅನಿಸ್ಬೇಕು. ಆ ಸ್ಟೂಡೆಂಟ್ ವರ್ದಿ ಅನಿಸ್ಲಿಲ್ಲ ಅಂದರೆ ಇಷ್ಟೆಲ್ಲ ಬಿಸಿ ಶೆಡ್ಯೂಲಲ್ಲಿ ನಾವು ಯಾಕೆ ನೆನಪಿಸ್ಕೊತೀವಿ ಹೇಳಿ? ಇವಾಗ ಪ್ರಿಲಿಮ್ಸ್ ಹತ್ರ ಬರ್ತಿದೆ, ನಾನೇ ಒಂದು 7-8 ಜನ ಹುಡುಗರಿಗೆ ನಾನು ಫೋನ್ ಮಾಡಿ ಕೇಳ್ತೀನಿ ಹೇಗೆ ಓದ್ತೀರಿ ಅಂತ. ಅವ್ರು ನನಗೆ ಫೋನ್ ಮಾಡೋಕ್ಕೆ ಬೇಜಾರು ಮಾಡ್ಕೋತಾರೆ ಅಂದರೆ ಸರ್ ಬಿಸಿ ಇರ್ತಾರೆ ಈಗ ಅಂತ. ಬಟ್ ನಾನೇ ಫೋನ್ ಮಾಡ್ತೀನಿ, ಹೆಂಗೆ ಓದ್ತಿದ್ಯೋ, ಚೆನ್ನಾಗಿ ಓದ್ತಿದ್ಯಾ, ಹೆಂಗೆ ನಡೀತಿದೆ ಅಂತ. ನಾವು ಫ್ರೀ ಆದಾಗ ಫಸ್ಟ್ ನೆನಪಾಗೋದೆ ಅವರು. ನಮ್ಮ ಕೃಷ್ಣ ಅಂತ ಇದ್ದಾನೆ ಧಾರವಾಡದಲ್ಲಿ. ಸೊ ಮೊನ್ನೆ ಹಿಂಗೆ ಫ್ರೀ ಆದಾಗ ಸಡನ್ನಾಗಿ ಅವ್ನಿಗೆ ಫೋನ್ ಮಾಡಿದೆ. ಸೊ ಏನಕ್ಕೆ ಅವ್ನು ಫೋನ್ ಮಾಡಲ್ಲ ನಮಗೆ, ಸರ್ ಬಿಸಿ ಇರ್ತಾರೆ, ನಮ್ಮ ಪಡೆಗೆ ನಾವು ಓದ್ಕೊಳ್ಳೋಣ, ಆಲ್ರೆಡಿ ಟೈಮ್ ಟೇಬಲ್ ಹಾಕೊಟ್ಟಿದ್ದಾರೆ ಅಂತ. ಬಟ್ ನಾವೇ ಫೋನ್ ಮಾಡಿ ಕೇಳ್ತೀವಿ. ಇಂಥ ಬಿಸಿ ಶೆಡ್ಯೂಲ್ ಟೈಮಲ್ಲೂ ಕೂಡ ವಿ ವಿಲ್ ಕಾಲ್ ಆ್ಯಂಡ್ ಆಸ್ಕ್ ಹಿಮ್, ಐ ವಿಲ್ ಕಾಲ್ ಹಿಮ್ ಆ್ಯಂಡ್ ಆಸ್ಕ್ ಹಿಮ್. ಏನಕ್ಕೆ? ಬಿಕಾಸ್ ಹೀ ಈಸ್ ಸೀರಿಯಸ್ ಅಂತ. ಆ ಸೀರಿಯಸ್ನೆಸ್ ನೀವು ತೋರಿಸಿದ್ರೆ ನಾವೇ ಫೋನ್ ಮಾಡ್ತೀವಿ. ನೀವು ಕೇಳೋದೇ ಬೇಕಿಲ್ಲ ಯಾವ ರೀತಿ ಮಾಡ್ತಿದ್ದೀರಿ, ಏನು ನಡೀತಿದೆ, ಹೆಂಗೆ ಅಂತ. ಆ ಸೀರಿಯಸ್ನೆಸ್ ತೋರಿಸ್ಲಿಲ್ಲ ಅಂದರೆ, ಈಗ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಆ ಒಬ್ಬ ಸ್ಟೂಡೆಂಟ್ ಏನಪ್ಪ ಅಂದರೆ ಬಂದ ಹೇಳ್ಕೊಂಡ, ಸರ್ ನನಗೆ ಅಪ್ಪ ಅಮ್ಮ ಇಬ್ಬರು ಇಲ್ಲ ಸರ್, ಸ್ವಲ್ಪ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ,
ಮತ್ತೆ ಏಜು ಆಗೋಗಿದೆ ಸರ್ ಆಲ್ರೆಡಿ ಇನ್ನು 2 ಅಟೆಂಪ್ಟ್ ಉಳ್ಕೊಂಡಿದೆ, ನಾನು ಏನು ಮಾಡಲಿ ಅಂತ ಬಂದ. ಲಾಸ್ಟ್ ಅಟೆಂಪ್ಟ್ 3 ಅಟೆಂಪ್ಟ್ ಉಳ್ಕೊಂಡಿದೆ, ಏನು ಮಾಡಲಿ ಅಂತ. ಸರಿ, ನನಗೆ ಗೊತ್ತಲ್ಲ ಮಾಮೂಲಿ ಸೆಂಟಿಮೆಂಟಲ್ ಹೇಳಿದ ತಕ್ಷಣ ನಾವು ಬಿದ್ದುಬಿಡ್ತೀವಿ. ಸೊ ನಾ ಅಂತ ಹೇಳಿದೆ, ಎಸ್ ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್, ಎಸ್ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಪ್ರಾಬ್ಲಮ್ ಈ ರೀತಿ ಪ್ರಾಬ್ಲಮ್ ಅಂತ UPSC ಆಸ್ಪಿರೆಂಟ್ಸ್ಗಳಂತೂ ಸಿಕ್ಕಾಬಟ್ಟೆ ಇದು ಮಾಡೋದು. ನಾ ಏನು ಮಾಡಿದೆ, ಅವನಿಗೆ ಪ್ರಿಲಿಮ್ಸ್ ಫ್ರೀ ಕೊಟ್ಟೆ, ಮೆಂಟರ್ಶಿಪ್. ಇವನ್ ಜೆರಾಕ್ಸ್ ಫೀಸು ಅವನ ಹತ್ರ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಕಂಪ್ಲೀಟ್ಲಿ ಫ್ರೀ. ಮೇನ್ಸ್ ಮೆಂಟರ್ಶಿಪ್ ಫ್ರೀ ಕೊಟ್ಟೆ. ಅವ್ನು ಏನು ಮಾಡ್ತಿದ್ದ, ಪ್ರಿಲಿಮ್ಸ್ ಮೆಂಟರ್ಶಿಪ್ ಟೈಮಲ್ಲಿ ಟೆಸ್ಟ್ಗಳು ನಾನು ಕೊಡ್ತಾ ಇದ್ದೀನಿ, ಜೆರಾಕ್ಸ್ ಪೇಪರು ಬರಂತದ್ದು ಬರೆಯಲ್ಲ, ಎದ್ದೋಗಂತ ಸುಮ್ಮನೆ 1-2 ಟೆಸ್ಟ್ ಬರೆಯಂಥದ್ದು, 3ನೇ ಟೆಸ್ಟ್ ಬರಲ್ಲ. ಸೊ ಈ ರೀತಿ ಆ ಟೆಸ್ಟ್ ಬರೆಯಕ್ಕೆ ಬಂದಿಲ್ಲದೆ ಇರೋ ದಿನ ನಾನೇನಾದ್ರೂ ಅಲ್ಲಿ ನಡ್ಕೊ ಹೋಗ್ತಾ ಇದೀನಿ ಅಂದ್ರೆ ಅವಸ್ಕೊಳ್ಳೋದು ಬೇರೆ ಕಡೆ, ಸರ್ ಬೈತಾರೆ ಅಂತ. ಈಸ್ 34 years old, ನನಗಿಂತ ಎಷ್ಟು ವರ್ಷ. ಸೊ 34 years old, ಇನ್ನು 3 ಅಟೆಂಪ್ಟ್ ಹೊಡ್ಕೊಂಡಿರೋಂಥದ್ದು, ಅವಸ್ಕೊಳ್ಳೋಂಥದ್ದು, ಸರ್ ಬೈದು ಬಿಡ್ತಾರೆ ಅಂತ. ಅದಾದ್ಮೇಲೆ ಮತ್ತೆ ಈ ಥರ ಮಾಡ್ಬಿಟ್ಟು ಅಂದ್ಬಿಟ್ಟು ನನಗೆ ಬೇಜಾರಾಯಿತು, ಗ್ರೂಪಿಂದ ರಿಮೂವ್ ಮಾಡ್ಬಿಟ್ಟೆ. ಬರೋದು ಬೇಜಾರಾಗಿ ಬರೋದು, ಅಳೋದು, ಸರ್ ಈ ಥರ ಆಯಿತು ನನಗೆ, ಆ ಹುಡುಗರು ಈ ಥರ ಕಾಟ ಕೊಡ್ತಾರೆ, ಈ ಥರ. ನನಗೆ ಅದು ಬೇಡ, ನೀನು ಓದ್ಬೇಕು. ನನಗೂ ಕಾಟ ಕೊಟ್ಟಂತ ಹುಡುಗರು ಅವರೇ, ನಾವು ಜಗಳ ಆಡ್ಕೊಂಡು ಬಿಟ್ಟು ಬಂದಿದ್ದೀವಿ ಎಷ್ಟೋ ಜನ ಹುಡುಗರನ್ನ, ಬಟ್ ಓದಿದ್ದೀವಿ ಅವೆಲ್ಲದ್ರ ನಡುವೆ. ಸೊ ನೀವು ಓದಬೇಕು, ನೀನು ಓದೋದಕ್ಕೆ ನಾನು ಕಂಪ್ಲೀಟಾಗಿ ಫ್ರೀ ಕೊಟ್ಟೆ ತಾನೆ. ಅದಾದಮೇಲೆ ಆಯ್ತು ಅಂದ್ಬಿಟ್ಟು ಮತ್ತೆ ಆ್ಯಡ್ ಮಾಡಿದೆ ಗ್ರೂಪ್ಗೆ. ದೆನ್ ಆಲ್ಸೋ ಸೇಮ್ ರಿಪೀಟ್ ಮಿಸ್ಟೇಕ್. ದೆನ್ ಅದಾಯಿತು ಆ ಅಟೆಂಪ್ಟು, ಇಲ್ಲ ಸರ್ ನಾನು ಸೀರಿಯಸ್ ಇರಲಿಲ್ಲ, ಬೇಸಿಕ್ ಮಾಡ್ಕೋಬೇಕಿತ್ತು, ಮಾಡ್ಕೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ಮೇನ್ಸ್ ಟೈಮಲ್ಲಿ ಬಂದ. ಕನ್ನಡ ಲಿಟ್ರೇಚರು ಆಪ್ಷನಲ್ ಟೆಸ್ಟ್ ಸೀರೀಸ್ ಮಾಡ್ತಿದ್ದೆ, ಮೆಂಟರ್ಶಿಪ್ ಎವ್ರಿ ಡೇ ಕ್ಲಾಸು, 8 ಗಂಟೆ ಕ್ಲಾಸ್ ನೈಟ್. ಸೊ ಬಂದು ಕೂತ್ಕೊಂಡು ನಾನು ಹೇಳ್ಕೊಡ್ತೀನಿ ಅಂತ. ಎಲ್ಲ ಹುಡುಗರು ಬರೋರು ಆಫ್ಲೈನು, ಒಂದು 4 ಜನ ಹುಡುಗರು ಬರೋರು, ಮಿಕ್ಕವ್ರಿಗೆಲ್ಲ ಲೈವ್ ಹೋಗ್ತಿತ್ತು. ಸೊ ಒಂದಿನ ಕ್ಲಾಸ್ ಅಟೆಂಡ್ ಮಾಡುವ, ಮಿಕ್ಕಿದ್ದು ಯಾವತ್ತೂ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ. ಬಟ್ ಗ್ರೂಪಲ್ಲಿ ಇದರಂತೂ ಮೆಂಬರ್ ಅಂತೂ ಇದ್ದಾನೆ, ನಾನು ಅಟ್ಲೀಸ್ಟ್ ಆನ್ಲೈನ್ ಆದ್ರೂ ನೋಡ್ಕೊಳ್ಳಿ ಇದಾಗಿದ್ದೀನಿ ಅಂತ. ಏನಕ್ಕೆ ಅಂದರೆ ಪಾಪ ಕಷ್ಟ ಇದೆ ಮಾಡೋಣ ಅಂತ. ಸೊ ಅದನ್ನು ಕರೆಕ್ಟಾಗಿ ಮಾಡಲಿಲ್ಲ, ಒಂದು ಟೆಸ್ಟ್ ಕರೆಕ್ಟಾಗಿ ಬರ್ದಿಲ್ಲ. ಸೊ ಒಂದಿನ ಬಂದ್ಬಿಟ್ಟು ಟೆಸ್ಟ್ ಬರೀತಾ ಇದ್ದು, ಯಾರೋ ಫೋನ್ ಮಾಡಿದ ಅಂತ ಇದ್ದೋಗ, ಒಂದೇ ಒಂದು ಕ್ವಶನ್ ಬರ್ದಿರೋದು. ಅದಾಯಿತು, ಆ ಮೆಂಟರ್ಶಿಪ್ಪು ಹಾಳಾಯಿತು. ಆ ಮೆಂಟರ್ಶಿಪ್ 8,500 ದುಡ್ಡು ಫೀಸು, ನಾಟ್ ಇವನ್ ಸಿಂಗಲ್ ಪೈಸೆ ಈ ಪೇಯ್ಡ್. ಪ್ರಿಲಿಮ್ಸ್ ಮೆಂಟರ್ಶಿಪ್ 12,000 ದುಡ್ಡು, ನಾಟ್ ಇವನ್ ಸಿಂಗಲ್ ಪೈಸೆ ಈ ಪೇಯ್ಡ್. ಸೊ ಓಕೆ, ಸೊ ಐ ಹ್ಯಾವ್ ಗಿವನ್ ಕಂಪ್ಲೀಟ್ಲಿ ಫ್ರೀ. ಆದರೂ ಕೂಡ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಈಗ ರಿಸಲ್ಟ್ ಎಲ್ಲ ಪಾಸ್ ಆಯಿತು, ಈ ಗಾಟ್ ಮೋಟಿವೇಶನು. ಸೊ ನಾನು ಮಾಡಿಬಿಡ್ಬೇಕು ಅಂತ. ಸೊ 35 years old, ಇನ್ನು 2 ಅಟೆಂಪ್ಟ್ ಉಳ್ಕೊಂಡಿದ್ದೆ. 3 ದಿನದಿಂದ ಬಂದಿದ್ದಾರೆ. ಐ ಆಮ್ ನಾಟ್ ಮೀಟಿಂಗ್ ಐ ಆಮ್ ಸೀರಿಯಸ್. ನಾನು ಮೀಟ್ ಮಾಡೋಕ್ಕೂ ಇಷ್ಟ ಇಲ್ಲ, ನಾನು ಮಾಡಲ್ಲ. ಏನಕ್ಕೆ ಮಾಡಲ್ಲ ಅಂದರೆ 2 ಅಟೆಂಪ್ಟ್ ನಾನು ಫ್ರೀ ಕೊಟ್ಟಿದ್ದೀನಿ. ನಾನು ಹೇಳಿದ್ದೀನಿ, 1 hour ಕೂತ್ಕೊಂಡು ಹೇಳ್ಕೊಟ್ಟಿದ್ದೀನಿ, ಈ ಥರ ಮಾಡಿ, ಆ ಥರ ಮಾಡಿ, ಸೊ ಇಷ್ಟು ಚೆನ್ನಾಗಿ ಮಾಡಿ ಅಂತ. ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡದೆ ಓದದೇ ಇರೋಂಥ ವ್ಯಕ್ತಿಯನ್ನು ಮತ್ತೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಈ ಟೈಮ್ನ ಬೇರೆ ಯಾರಾದರೂ ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ಗೂ ಅಥವಾ ಯಾರಾದರೂ ತುಂಬ ಯೂಸ್ಫುಲ್ ಇರೋಂಥ ಸ್ಟೂಡೆಂಟ್ ಕೊಟ್ಟರೆ he will definitely ಏನಾದರೂ ಒಂದು ಯುಟಿಲೈಸ್ ಮಾಡ್ಕೊಳ್ತಾನೆ. ಅಂಡರ್ಸ್ಟುಡ್? ಡೋಂಟ್ ಬಿ ಲೈಕ್ ಹಿಮ್, ಐ ಆಮ್ ಟೆಲ್ಲಿಂಗ್. ಇಟ್ಸ್ ಅ ವೆರಿ ಸೀರಿಯಸ್ ಇದು. ಏನಕ್ಕೆ ಅಂದರೆ ಈ ರೀತಿ ಸಿಗೋಂಥದ್ದು ವೆರಿ ರೇರ್. ಸಿಕ್ಕಿದ್ಮೇಲೆ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಿದೆಯಲ್ಲ, ಆಫ್ಟರ್ 5-6 years ಯು ವಿಲ್ ಡೆಫಿನೆಟ್ಲಿ ಗೆಟ್ ರಿಯಲೈಸ್ಡ್. ನಾ ಏನು ಮಿಸ್ಟೇಕ್ ಮಾಡಿದೆ ಅನ್ನೋದು 5-6 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಯಾವ ವ್ಯಕ್ತಿ ಎಂಥ ರಿಸೋರ್ಸ್ ಪರ್ಸನನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಂಡು. ಸಿ ಐ ಆಮ್ ಅ ರಿಸೋರ್ಸ್ ಪರ್ಸನ್, ಐ ನೋ ದ ಸ್ಟೋರೀಸ್, ಐ ನೋ ದ ಡೀಟೇಲ್ಸ್ ಆಫ್ ದಿಸ್ ಎಕ್ಸಾಮ್. ಕರೆಕ್ಟಾ? ನನ್ನ ಹತ್ರ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ ತಗೋಬೇಕು ನೀವು. ನಾಟು ಊಟ ಆಯ್ತಾ, ತಿಂಡಿ ಆಯ್ತಾ, ಸೊ ಹೆಂಗಿದೆ, ಮನೆ ಕೆಲಸ ಹೆಂಗಿದೆ, ನೋ, ನಾಟ್ ಲೈಕ್ ದಿಸ್. ಯು ಹ್ಯಾವ್ ಟು ಟೇಕ್ ಆಲ್ ದ UPSC ಇನ್ಫಾರ್ಮೇಷನ್, ಆಲ್ ದ ಎಕ್ಸ್ಪೀರಿಯನ್ಸಸ್ ಐ ಹ್ಯಾಡ್ ಫ್ರಮ್ ಮೈ ಸೆಲ್ಫ್ ಟು ಯು. ಏನೇನು ಬೇಕೋ ಅದನ್ನೆಲ್ಲ ತಗೋಬೇಕು ಆ ಇನ್ಫಾರ್ಮೇಷನ್. ಆ್ಯಂಡ್ ನಾನು ಅದನ್ನು ಕೊಡೋಕೆ ರೆಡಿ ಇರ್ತೀನಿ. ಸೊ ನೀವು ಪೊಲಿಟಿಕ್ಸ್ ಮಾತಾಡಿದ್ರೆ ಪೊಲಿಟಿಕ್ಸ್ ಮಾತಾಡೋಕೆ ರೆಡಿ ಇರ್ತೀನಿ, ಊಟ ಆಯ್ತು ಅಂತ ಮಾತಾಡಿದ್ರೆ ಅದಕ್ಕೂ ರೆಡಿ ಇರ್ತೀನಿ. ಏನಕ್ಕೆ ನಮಗೇನು ಕ್ಲಾಸ್ ಮಾಡಿ ಬೇಜಾರಾಗಿರುತ್ತೆ, ಸುಸ್ತಾಗಿರುತ್ತೆ, ಏನು ಮೆಸೇಜ್ ಬರುತ್ತೆ ರಿಪ್ಲೈ ಮಾಡ್ತೀವಿ ಅಷ್ಟೇ. ಕರೆಕ್ಟ್? ಊಟ ಆಯ್ತು ನಿಂದು ಅನ್ನೋ ಕಷ್ಟವಾ? ಕರೆಕ್ಟ್, ವೆರಿ ಸಿಂಪಲ್ ಅದು. ಅಟ್ಲೀಸ್ಟ್ ಸರ್ ಈ ಆನ್ಸರ್ ಹೆಂಗೆ ಬರೆಯೋದು ಅಂತ ಹೇಳಿದ್ರೇ ಇಷ್ಟುದ ಟೈಪ್ ಮಾಡಬೇಕು. ಊಟ ಆಯ್ತು ಅಂದರೆ ಆಯ್ತು ನಿಂದು ಅನ್ನೋ ಕಷ್ಟವಾ? ಹೇಳಿ, ಬೇಸಿಕ್. ಕರೆಕ್ಟಾ? ನೀವು ಏನು ಮಾತಾಡ್ತೀರಿ ಅದಕ್ಕೆ ನಾನಂತೂ ರೆಸಿಪ್ರಿಕೇಟ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ರಿಸೋರ್ಸ್ ಇದೆ ಅಂದರೆ ಆ ರಿಸೋರ್ಸ್ನ ನಾನು ಎಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು ತಾನೆ. ಐ ಆಮ್ ಎ ರಿಸೋರ್ಸ್ ಪರ್ಸನ್, ಜವಳಿ ಸರ್ ಇಸ್ ರಿಸೋರ್ಸ್ ಪರ್ಸನ್, ದರ್ಶನ್ ಸರ್ ಇಸ್ ರಿಸೋರ್ಸ್ ಪರ್ಸನ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ರಿಸೋರ್ಸ್ ಪರ್ಸನ್ಗಳು. ಅವ್ರ ಹತ್ರ UPSC ಬಗ್ಗೆ ನಿಮ್ಗೆ ಏನೇನು ಗೊತ್ತೋ ಅದೆಲ್ಲ ಇದು ಮಾಡ್ಕೋಬೇಕು. ಮತ್ತು ಏನು ಅಂದರೆ ನೀವೆಲ್ಲ ನನಗೆ ಎಷ್ಟು ಪ್ರಾಕ್ಸಿಮಿಟಿ ಇದ್ದೀರಿ ಅಂದರೆ, ನಾ ಇಲ್ಲಿದ್ದೀನಿ ಅಂದರೆ ನನ್ನ ಪಕ್ಕನೇ ಕೂತಿದ್ದೀರಿ ನೀವೆಲ್ಲರೂ. ಅಷ್ಟು ಪ್ರಾಕ್ಸಿಮಿಟಿ ಇಟ್ಕೊಂಡು ಇವತ್ತು ಕೂಡ ಸರ್ ನಾನು ಎಸ್ಸೆಗೆ ಏನು ಮಾಡಬೇಕು ಗೊತ್ತಿಲ್ಲ ಅಂದರೆ 1 ವರ್ಷದಿಂದ ನಾನು ಪರಿಚಯ ಇದ್ನಲ್ಲ ನಿಮಗೆ. ಕರೆಕ್ಟಾ ಸರ್? ನಾನು ಕನ್ನಡ ಆನ್ಸರ್ ಹೆಂಗೆ ಬರೆಯೋದು ನನಗೆ ಗೊತ್ತಿಲ್ಲ ಅಂದರೆ 1 ವರ್ಷದಿಂದ ನಾನು ನಿಮ್ಮ ಪ್ರಾಕ್ಸಿಮಿಟಿಲೇ ಇದ್ದೀನಿ. ನಾನು ಕೇಳೋರು ಹೇಳೋದಿಲ್ವ 1 ಸೆಕೆಂಡಲ್ಲಿ? ಕರೆಕ್ಟಾ? ಇಷ್ಟು ಪ್ರಾಕ್ಸಿಮಿಟಿ ಇಟ್ಕೊಂಡು ಇಲ್ವಲ್ಲ, ನಮಗೆ ದೇವರಣ ಇರಲಿಲ್ಲ, ನಮಗೆ ಸ್ಟಾರ್ಟಿಂಗಲ್ಲಿ ಒಬ್ಬರು ಇರಲಿಲ್ಲ. ಇಷ್ಟು ಪ್ರಾಕ್ಸಿಮಿಟಿ, ಇಷ್ಟು ಹತ್ರದಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀವಲ್ಲ ನಾವು. ಇಷ್ಟು ದೇವರನ್ನ ಯಾರಾದರೂ ಒಬ್ಬರು ಇದ್ಬಿಟ್ಟಿದ್ರೆ ಫಸ್ಟ್ ಅಟೆಂಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. 4 ಮಾರ್ಕ್ಸಲ್ಲಿ ಮಿಸ್ ಆಗಿರೋದು ನಾನು. ಹಳ್ಳಿಯಿಂದ ಬಂದು, ಕನ್ನಡ ಮೀಡಿಯಮಿಂದ ಬಂದು, ಐ ಕ್ಲಿಯರ್ಡ್ ಪ್ರಿಲಿಮ್ಸಿಂದ ಫಸ್ಟ್ ಅಟೆಂಪ್ಟ್. 4 ಮಾರ್ಕ್ಸಲ್ಲಿ ನಂದು ಫಸ್ಟ್ ಮೇನ್ಸ್ ಮಿಸ್ ಆಗಿರೋಂಥದ್ದು. ಈ ಥರ ಯಾರಾದರೂ ಒಬ್ಬ ಸಿಕ್ಬಿಟ್ಟಿದ್ರೆ ಸುಮ್ಮನೆ ಬಿಡ್ತಿದ್ದೆ, ನಾನು ಅರ್ಧ ಕೊಡ್ಬಿಡ್ತಿದ್ದೆ. ನಾನು ನಿಮ್ಗೆ ಹೇಳ್ತಿರೋದು ಅದನ್ನೇ.
ಇಲ್ಲಿ ನಾವಿರ್ತೀವಿ, ಜವಳಿ ಸರ್ ಇರ್ತಾರೆ, ಪಾಟೀಲ್ ಸರ್ ಇರ್ತಾರೆ, ದಶರಥ್ ಸರ್ ಇರ್ತಾರೆ. ಏನೇನು ಡೌಟ್ ಬರುತ್ತೆ ಬೇಸಿಕ್ ಡೌಟ್ಗಳು ಹೋಗಿ ಕೇಳಿ, ಮುಜುಗರ ಪಡ್ಕೊಳ್ಳೋದೇ ಕೇಳಿ. ಯು ಪಿ ಎಸ್ ಸಿ ರಿಲೇಟೆಡ್ ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್. ಅದನ್ನು ಬಿಟ್ಬಿಟ್ಟು ಸರ್ ಟೈಮ್ ಟೇಬಲ್ ಹಾಕೊಡಿ, ಇನ್ನೊಂದು ಹಾಕೊಡಿ. ನಾನೊಂದು ಟೈಮ್ ಟೇಬಲ್ ಹಾಕೊಟ್ಟಿರ್ತೇನೆ. ಹುಡುಗರುಗಳಿಗೆ ಏನು ಅಂದರೆ ಎಷ್ಟು ಸೋಂಬೇರಿಗಳಾಗವ್ರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಸರ್ ಯು ಪಿ ಎಸ್ ಸಿ ಹೆಂಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿ ಓದ್ಕೋಬೇಕು. ನಾನು ಹೇಳ್ತೀನಿ, ಈ ಲಿಂಕ್ ಕಳಿಸ್ತೀನಿ, ಓರಿಯೆಂಟೇಷನ್ ಮಾಡಿರೋದು ಕಳಿಸ್ಬಿಟ್ಟು ಈ ರೀತಿ ನೋಡಿ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಆ ವಿಡಿಯೋ ಓದಿದ್ಮೇಲೆ ಏನು ಡೌಟ್ ಬರುತ್ತೆ ಕೇಳಿ ಅಂತ. ನೋಡಲ್ಲ ಅವರು, 1 hour ವಿಡಿಯೋ ನೋಡೋಕೆ ಇಷ್ಟ ಇಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಮೆಸೇಜ್ ಮಾಡೋದು, ಸರ್ ಈ ಸಬ್ಜೆಕ್ಟ್ ಹೆಂಗೆ ಓದೋದು ಅಂತ. ಎಷ್ಟು ಕೋಪ ಬರುತ್ತೆ ಗೊತ್ತಾ ಆ ಟೈಮಲ್ಲಿ. ಏನಕ್ಕೆ ಐ ಹ್ಯಾವ್ ಸೆಡ್ 1 hour ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಮೋಟಿವೇಶನ್ ಅದನ್ನು ಹೇಳಿದ್ದೀನಿ ನಾನು. ಸೊ ಯಾವ ರೀತಿ ಓದಬೇಕು, ಯಾವ ರೀತಿ ಇರಬೇಕು, ಪ್ರತಿಯೊಂದನ್ನು ಹೇಳಿರ್ತೀವಿ. ಅದನ್ನ ನೋಡ್ದೇನೆ ಸರ್ ಇದಕ್ಕೆ ಹೆಂಗೆ ಓದಬೇಕು, ಅದಕ್ಕೆ ಹೆಂಗೆ ಓದಬೇಕು ಅಂದ್ರೆ ಎಲ್ಲನೂ ಅದ್ರಲ್ಲಿ ಹೇಳಿರ್ತಿರ್ತಾನೆ. 1 hour ಪೇಷನ್ಸ್ ಇಲ್ಲ ಅಂದರೆ ನೀನು 3 ವರ್ಷ 4 ವರ್ಷ ಪೇಷನ್ಸ್ ಹೆಂಗೆ ಇಟ್ಕೊಂಡಿರ್ತೀನಿ ನೀನು? ಎಲ್ಲ ಈಸಿಯಾಗಿ ಸಿಗಬೇಕು ಅಂದರೆ ಕಷ್ಟ. ಆ ಲೆವೆಲ್ಗೆ ಹಾರ್ಡ್ ವರ್ಕ್ ಮಾಡಲೇಬೇಕು, ಆ ಲೆವೆಲ್ ಕಷ್ಟಪಡಲೇಬೇಕು. ದೆನ್ ಓನ್ಲಿ ಯು ಪಿ ಎಸ್ ಸಿ ವಿಲ್ ಫೇವರ್ ಯು. ಸೊ ನಾ ಹೇಳ್ತೀನಲ್ಲ, ಯು ಪಿ ಎಸ್ ಸಿ ಇಟ್ಸ್ ನಾಟ್ ಅ ಗೇಮ್ ಆಫ್ ಲಕ್, ಇಟ್ಸ್ ಅ ಗೇಮ್ ಆಫ್ ವೇರಿಯೇಬಲ್ಸ್. ಅದಂತೂ ಸತ್ಯ. ಗೇಮ್ ಆಫ್ ವೇರಿಯೇಬಲ್ಸ್ ಅಂದರೆ ಒಂದು ಸರಿ ಒಂದು ಸಬ್ಜೆಕ್ಟ್ ಕೈ ಹಿಡಿಯುತ್ತೆ, ಒಂದು ಸರಿ ಒಂದು ಸಬ್ಜೆಕ್ಟ್ ತಳ್ಬಿಡುತ್ತೆ. ಇಷ್ಟು ವೇರಿಯೇಬಲ್ಸ್ ಅಂತೂ ಇದೆ. ಒಂದ್ಸರಿ ಎಸ್ ಎ ಚೆನ್ನಾಗಿ ಬಂದರೆ ಎಥಿಕ್ಸ್ ಬರಲ್ಲ, ಎಥಿಕ್ಸ್ ಚೆನ್ನಾಗಿ ಬಂದರೆ ಜಿ ಎಸ್ ಬರಲ್ಲ, ಆಪ್ಷನಲ್ ಚೆನ್ನಾಗಿ ಬರಲ್ಲ, ಇಂಟರ್ವ್ಯೂ ಚೆನ್ನಾಗಿ ಬರಲ್ಲ. ದರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಬಟ್ ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನು ಮಿಸ್ಟೇಕ್ ಆಗಬಾರ್ದಲ್ಲ. ನೀವು ಲಕ್ ಮೇಲೆ ಯಾವತ್ತೂ ಡಿಪೆಂಡ್ ಆಗ್ತೀರಿ ಯು ಪಿ ಎಸ್ ಸಿಯಲ್ಲಿ ಅಂದರೆ, ಲಕ್ ಅಂತೂ ಫೇವರ್ ಮಾಡಿರೋಂಥ ಇತಿಹಾಸವೇ ಇಲ್ಲ. ವೆರಿ ರೇರ್ ಚಾನ್ಸ್ ಲಕ್ ಫೇವರ್ ಮಾಡಿರೋಂಥದ್ದು. ನೋಡಿ, ನಮಗೆಲ್ಲ ಲಕ್ಕ ಹಿಡಿದಿರೋದು 7 ವರ್ಷಕ್ಕೆ ಅನ್ಕೊಳ್ಳಿ. ಈವನ್ ಟುಡೇ ನಾವು 7 ವರ್ಷ ಹಾರ್ಡ್ ವರ್ಕ್ ಹಾಕಿ ಇವತ್ತು ಕೂಡ ನಾವು ದೇವ್ರ ಕೈ ಮುಗಿತೀವಿ, ದೇವ್ರ ನೀನು ಕಾಪಾಡ್ದೆ ಅಂತ. ಲಕ್ಗೆ ಯಪ್ಪ ಲಕ್ಕಿ ನಾವು ಅಂತ ಅನ್ಕೋತೀವಿ. ಏನಕ್ಕೆ ಪಾಸ್ ಆಯ್ತು ಅಂತ. 7 ವರ್ಷ ಹಾರ್ಡ್ ವರ್ಕ್ ಮಾಡು ಕೂಡ ಲಕ್ಕು ದೇವರು ಅಂತೀವಿ ಅಂದರೆ ಹಾರ್ಡ್ ವರ್ಕಿಗೆ ಬೆಲೆ ಇಲ್ಲ ಅಂತ. ಅದು ಇರಬೇಕು. ಅದು ಹೇಳ್ತಾರಲ್ಲ, ಲಕ್ ಆಗ್ಬೋದು, ದೇವ್ರ ಫ್ಯಾಕ್ಟ್ರಿ ಆಗ್ಬೋದು. ನಾನಂತೂ ಈ ಸಲಂತೂ ಇಷ್ಟು ವರ್ಷದ ಜರ್ನಿಲಂತೂ ನಾನಂತೂ ಬಿಲೀವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಮುಂಚೆ ಎಲ್ಲ ಕನ್ನಡ ಲಿಟ್ರೇಚರ್ ಕೇಳ್ಕೊಂಡು ಸಿಕ್ಕಾಬಿಟ್ಟು ರಾಡಿಕಲ್ ಆಗೋಗಿದ್ದು. ಸೊ ಹೋಗ್ತಾ ಹೋಗ್ತಾ ಗೊತ್ತಾಯ್ತಲ್ಲ ಜೀವನದಲ್ಲಿ ಸೋಲು ನೋಡ್ತಾ. ಸೊ ಈ ರೀತಿ ಅದು ಬಂದ್ಬಿಡ್ತು. ಮತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಿದೀವಿ ಅಂದರೆ ನನ್ನ ಹಾರ್ಡ್ ವರ್ಕ್ ಮೇಲೆ ನನಗೆ ನಂಬಿಕೆ ಇಲ್ಲ ಅನ್ನೋ ಲೆವೆಲ್ಗೆ ಇದಾಗ್ಬಿಡ್ತು. ಡಿಮೋಟಿವೇಟ್ ಆಗೋಗಿದ್ದೆ ಒಂದು ಟೈಮಲ್ಲಿ. ಆ ಡಿಮೋಟಿವೇಟ್ ನಿಮ್ಗೆ ಬೇಡ. ನಿಮ್ಮ ಲಕ್ಗಿಂತ ಹೆಚ್ಚಾಗಿ ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಬಿಲೀವ್ ಮಾಡಿ. ಇವತ್ತು ನಮ್ಮ ಕೈ ಹಿಡಿದಿರೋದು ಹಾರ್ಡ್ ವರ್ಕೆ. ನಾವು ಬೇರೆ ಕಡೆ ಸೆಂಟರ್ ಹೋಗಿ ಬರದೆ ಅದು ಯಾವುದೇ ರೀತಿ ಹೆಲ್ಪ್ ಮಾಡಿಲ್ಲ. ಏನೇನೋ ಚೇಂಜ್ ಮಾಡ್ಕೊಂಡು ಆ ಥರ ಮಾಡುಮ, ಈ ಥರ ಮಾಡುಮ, ಅಲ್ಲಿ ಅಡಿಕೆ ಕಡ್ಕೊಳುಮ, ಇಲ್ಲಿ ಪೂಜೆ ಮಾಡುಮ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು 50 to 60% ಎಕ್ಸ್ಟ್ರಾ ಓದಿದ್ದೀನಿ ನಾನು. ದಟ್ ಈಸ್ ವಾಟ್ ಕೈ ಹಿಡಿದಿರೋಂಥದ್ದು. ಅದ್ರ ಜೊತೆ ದೇವ್ರ ಫ್ಯಾಕ್ಟ್ರಿ ಇದೆ, ಲಕ್ ಫ್ಯಾಕ್ಟ್ರಿ ಇದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಸೊ ಅದು ನಮ್ಗೆ ಕಾಣದೇ ಇರೋಂಥ ಶಕ್ತಿ ಯಾವುದೋ ಒಂದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಜೊತೆ ಇದ್ದಂಥ ಕೃಷ್ಣ ಸರ್ ಈಸ್ ಅ ಹೈಲಿ ಡಿಸರ್ವಿಂಗ್ ಕ್ಯಾಂಡಿಡೇಟು. ಕೃಷ್ಣ ದೋನವಾಡೆ, ನಮ್ಮ ಮಂಜು, ಅವ್ರನ್ನ ಸೆಲೆಕ್ಟ್ ಮಾಡಿದೆ, ನಮ್ಮನ್ನು ಸೆಲೆಕ್ಟ್ ಮಾಡಿದೆ ಅಂದರೆ ದೇವ್ರು ಏನೋ ನಮ್ಮ ಕಡೆ ಫೇವರ್ ಮಾಡಿರ್ಬೋದು. ಸೊ ದಟ್ ಈಸ್ ಇರಬೇಕು. ಬಟ್ ಅದಕ್ಕೆ ಬಿಟ್ಕೊಂಡು ನಾವು ಕುತ್ಕೋಬಾರ್ದು ಅಷ್ಟೇ. ದೇವ್ರ ಪಾಡಿಗೆ ದೇವ್ರು ಕಾಪಾಡ್ಕೊಳ್ಳಿ, ದಟ್ಸ್ ಡ್ಯೂಟಿ. ಯುವರ್ ಹಾರ್ಡ್ ವರ್ಕ್ ಯು ಮಸ್ಟ್ ಡೂ, ಯುವರ್ ಎಫರ್ಟ್ ಯು ಮಸ್ಟ್ ಪುಟ್. ನಮ್ಮ ಎಂಡಿಂದ ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು. ನಾನು 100% ಪೊಟೆನ್ಷಿಯಲ್ ನಾನು ಕೊಡ್ತೀನಿ, ನಾನು 100% ಎಫೆಕ್ಟಿವ್ನೆಸ್ ನಾನು ಕೊಡ್ತೀನಿ. ಅದ್ರ ಮೇಲೆ ಏನೈತೆ ಅದು ಬಿಡೋಣ, ನಮ್ಮ ಕೈಯಲ್ಲಿ ಇಲ್ಲ ಅದು. ಬಟ್ 100% ಎಫರ್ಟ್ ಹಾಕೋದು ನನ್ನ ಕೈಯಲ್ಲಿದೆ. ಟು ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ವರ್ಕ್ ಮಾಡೋಂಥದ್ದು ನನ್ನ ಕೈಯಲ್ಲಿದೆ. ಡೂ ದಟ್. ಸೊ ಒಳ್ಳೇದಾಗತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ಐ ವಿಲ್ ಎಂಡ್ ದಿಸ್ ಸೆಷನ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ. ಕರೆಕ್ಟಾಗಿ ಟೈಮ್ ಟೇಬಲ್ ಫಾಲೋ ಮಾಡ್ಕೊಳ್ತಾ ಬನ್ನಿ. ನಿಮ್ಗೆ ಯಾವಾಗ ಬೇಸಿಕ್ ನೋಟ್ಸ್ ಪ್ರಾಬ್ಲಮ್ ಆಗುತ್ತೆ, ಏನು ಬೇಸಿಕ್ ಡೌಟ್ಸ್ಗಳಿರುತ್ತೆ, ಬರೆದಿಡ್ಕೊಳ್ಳಿ, ಫೋಟೋನಾದರೂ ಕಳಿಸಿ, ಟೈಪ್ ಮಾಡಿ ಕಳಿಸ್ಕೊಡಿ. ಸೊ ಐ ವಿಲ್, ನಾನು ಮುಂಚೆ ನಿಮ್ಗೆ ಒಂದ್ಸಲಿ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಮಾತು ಕೊಟ್ಟಿದ್ದೆ. ಏನು ಹೇಳಿ, ನಿಮ್ಗೆ ಎನಿ ಎಮೋಷ್ನಲ್ ಪ್ರಾಬ್ಲಮ್ ಆ್ಯಂಡ್ ಎಜುಕೇಷನಲ್ ಪ್ರಾಬ್ಲಮ್ಸ್, ಐ ವಿಲ್ ಆಲ್ವೇಸ್ ಬಿ ವಿತ್ ಯು. ಸೊ ಮುಂಚೆ ನಾನಾಗ್ಬೋದು, ನಮ್ಮ ಟೀಮ್ ಆಗ್ಬೋದು, ನಮ್ಮ ಫ್ರೆಂಡ್ಸ್ಗಳಾಗ್ಬೋದು, ಎನಿ ಒನ್ ಕ್ಯಾನ್ ಹೆಲ್ಪ್ ಯು. ಎಲ್ಲರೂ ಕೂಡ, ಎವ್ರಿ ಒನ್ ವಿಲ್ ಹೆಲ್ಪ್ ಯು. ಸೊ ಡೋಂಟ್ ವರಿ ಅಬೌಟ್ ಎನಿ ಪ್ರಾಬ್ಲಮ್ಸು. ಬಿ ಪ್ರಿಪೇರ್ಡ್. ತುಂಬ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿ, ತುಂಬ ಮ್ಯಾಕ್ಸಿಮಮ್ ಪೊಟೆನ್ಷಿಯಲಿ ಪ್ರಿಪ್ರೇಷನನ್ನು ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಒಂದಲ್ಲ ಒಂದು ಬೆನಿಫಿಟ್ ಅಂತೂ ಸಿಕ್ಕೇ ಸಿಗುತ್ತೆ. ಸಿ ಆಫ್ಟರ್ ಕ್ಲಿಯರಿಂಗ್ ಈ ಲೈಫ್ ಇದೆಯಲ್ಲ, ದಿಸ್ ಕಂಪ್ಲೀಟ್ಲಿ ಫೀಲ್ಸ್ ಡಿಫ್ರೆಂಟ್. ಸೊ ಏನಕ್ಕೆ ಅಂದರೆ ಒಂದು ಸ್ಟೆಬಿಲಿಟಿ, ಆ ರೆಸ್ಪೆಕ್ಟ್ ಆ್ಯಂಡ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಜೀವನದಲ್ಲಿ ನಮ್ಗೆ ಏನು ತುಂಬ ಬೇಕು ಅನ್ನೋದನ್ನು ಅಂದ್ಕೊಂಡು ಬಂದಿದ್ವಲ್ಲ, ಅದು ಸಿಕ್ತು ಅಂದಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ. ಸೊ ಆ್ಯಂಡ್ ಒಂದು 100-150 ಪ್ರಾಬ್ಲಮ್ಗಳಿರ್ಬೋದು ಜೀವನದಲ್ಲಿ, ಬಿಡು ಒಂದು ಜಾಬ್ ಇದೆಯಲ್ಲ ಅಂತ, ಒಂದು ಸ್ಟೆಬಿಲಿಟಿ ಇದೆಯಲ್ಲ ಅಂತ, ಅದೊಂದು ನೆಮ್ಮದಿ ಸಿಗುತ್ತಲ್ಲ, ಅದ್ರ ಮುಂದೆ ಏನೂ ಇಲ್ಲ. ನೀವು ಅದಕ್ಕೋಸ್ಕರ ವರ್ಕ್ ಮಾಡ್ತಾಯಿದ್ದೀರಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಪ್ರೌಡ್, ಯಪ್ಪ. ಸೊ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಏನು ಹೇಳಿ, ಫ್ಯಾಮಿಲಿನ ಪ್ರೌಡ್ ಮಾಡಿದಾಗ. ಅಷ್ಟು ವರ್ಷ ಕಷ್ಟಪಡ್ಕೊಂಡು ಪಾಪ ಜೀವನ ಪೂರ್ತಿ ಅವ್ರು ಕಷ್ಟಪಟ್ಟಿರ್ತಾರೆ. ಆ ಎಂಟೈರ್ ಜನ್ರೇಷನ್ನೇ ಶಿಫ್ಟ್ ಮಾಡ್ಬಿಡ್ತೀರಿ ನೀವು. ಎಲ್ಲಿದ್ದವ್ರನ್ನ ಎಲ್ಲಿಗೂ ಕರ್ಕೊಂಡು ಹೊಂಟು ಹೋಗ್ತೀರಿ ನೀವು.
ಅವ್ರ ಲೈಫಲ್ಲಿ ಇಮ್ಯಾಜಿನ್ ಮಾಡ್ಕೊಡ್ರಲ್ಲ ಈ ಥರ ಇರುತ್ತೆ ನಮ್ಮ ಲೈಫು ಅಂತ. ನಿಮ್ದೇನು ಬಿಡಿ, ನೀವೇನು ಬೇಕಾದ್ರೆ ಮಾಡ್ಕೋಬೋದಿತ್ತು ನಾವು. ಬಟ್ ನಿಮ್ಮ ಫ್ಯಾಮಿಲಿ ಇರ್ತಾರಲ್ಲ, ನಿಮ್ಮ ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಕಷ್ಟಪಡ್ಕೊಂಡು ಚಿಕ್ಕ ವಯಸ್ಸಿಂದ 1 ಎಕರೆ ಜಾಗದಲ್ಲಿ 2 ಎಕರೆ ಜಾಗಗಳಲ್ಲಿ ಕಷ್ಟಪಡ್ಕೊಂಡು ಹಾಲು ಕರ್ಕೊಂಡು ಹಸು ಮೇಯಿಸ್ಕೊಂಡು ಏನೋ ಒಂದು ಮಾಡ್ಕೊಂಡಿರ್ತಾರಲ್ಲ, ಅವ್ರನ್ನೆಲ್ಲ ಶಿಫ್ಟ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತಿರಲ್ಲ, ಅದಕ್ಕಿಂತ ಪ್ರೌಡ್ ಇನ್ನೇನಿದೆ ಹೇಳಿ ಜೀವನದಲ್ಲಿ? ಅದಕ್ಕಿಂತ ನೆಮ್ಮದಿ ಅವ್ರಿಗೇನಿದೆ ಹೇಳಿ? ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ ತಕ್ಷಣ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ? ಋಣ ತೀರಿಸೋಂಥ ಕೆಲಸ ಇವೆಲ್ಲ. ಸೊ ಅದಕ್ಕೋಸ್ಕರ ಸೀರಿಯಸ್ ಆಗಿ ಓದಿ, ಹಾನೆಸ್ಟಾಗಿ ಓದಿ, ಒಳ್ಳೇದಾಗುತ್ತೆ ಡೆಫಿನೆಟ್ಲಿ. ನೀವು ಎಷ್ಟು ಸೀರಿಯಸ್ ಇರ್ತೀರಿ ದೇವ್ರು ಅಷ್ಟೇ ಫೇವರ್ ಮಾಡ್ತಾನೆ. ಸೊ ಸೀರಿಯಸ್ ಆಗಿರೋಂಥವ್ರನ್ನ ಮತ್ತು ತುಂಬ ಹಾರ್ಡ್ ವರ್ಕ್ ಮಾಡಿದಂಥವ್ರನ್ನ ಸ್ವಲ್ಪ ಕಾಲ ಏನಾದರೂ ಪ್ರಾಬ್ಲಮ್ ಆದ್ರೂ ಕೂಡ ಅಟ್ ಲಾಸ್ಟ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಸಕ್ಸೀಡ್ ಇನ್ ಲೈಫ್. ಐ ವಿಶ್ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು.